ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡ್ರು ಹೇಳಿದಂಥ ಕೈವಲ್ಯ ಪದ್ಧತಿ ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ವಿಚಾರಗಳನ್ನು ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಕೈವಲ್ಯ ಅಂದ್ರೆ ಮೋಕ್ಷ, ಮುಕ್ತಿ ಪದ್ಧತಿ ಅಂದ್ರೆ ದಾರಿ. ಅದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನಿಜಗುಂಡ್ರು. ಯಾರಿಗೆ? ಜಗತ್ತಿನ ಎಲ್ಲ ಜನರಿಗೆ ಹೇಳ್ಕೊಡಕತ್ತಾರೇನ್ರಿ ಅಂದ್ರೆ ಅಲ್ಲ. ಯಾರಿಗೆ ರೋಗ ಅಂತ ಗೊತ್ತಾಗ್ತದೆ ತಮ್ಗೆ ಅವ್ರು ಮಾತ್ರ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಎಲ್ಲರೂ ಹೋಗ್ತಾರೆ ಡಾಕ್ಟ್ರ್ ಹತ್ರ ಇಲ್ಲ. ಯಾರಿಗೆ ರೋಗ ಐತೆ ಅಂತ ಗೊತ್ತಾಗ್ತದೆ, ಯಾರಿಗೆ ನೋವು ಅಂತ ಇರ್ತದೆ, ಯಾರಿಗೆ ಕಷ್ಟ ಅಂತ ಇರ್ತದೆ, ಅವ್ರು ಮಾತ್ರ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಅದ್ರಂಗೆ ಜಗತ್ತಿನಾಗ ಭಾಳಷ್ಟು ಜನ ಇದ್ದಾರೆ. ಮತ್ತು ಅವ್ರಿಗೆ ರೋಗ ಇಲ್ಲೇನ್ರಿ, ನಮ್ಗೆ ಅಟ್ಟ ಬಂದದೇನ್ರಿ ಭವರೋಗ ಅನ್ನುವಂಥದ್ದು ಅಂತ ನಾವು ಅಂದ್ಕೊಳ್ಬೋದು. ಆದರೆ ಎಲ್ಲರಿಗೂ ಭವರೋಗ ಅದ. ಎಲ್ಲರೂ ಜನನ ಮರಣಕ್ಕೆ ತುತ್ತಾಗ್ತಾರೆ. ಆದರೆ ಈ ರೋಗ ತಿಳಿಬೇಕಂದ್ರೆ ಪುಣ್ಯ ಬೇಕು. ನಮಗೆ ಶರೀರಕ್ಕೆ ಬರುವಂಥ ರೋಗ ತಿಳಿಬೇಕಾದ್ರೂ ಪುಣ್ಯನೇ ಬೇಕು. ಅದನ್ನು ಎಷ್ಟೋ ಜನರಿಗೆ ಗೊತ್ತಾಗ್ಲಾರ್ದೇ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜ್ ದಾಟಿ 3ನೇ ಸ್ಟೇಜ್ 4ನೇ ಸ್ಟೇಜಿಗೆ ಹೋದಾಗ ಗೊತ್ತಾಗಿರ್ತದೆ ರೋಗ. ಅದಕ್ಕೆ ಈ ಭವರೋಗ ಗೊತ್ತಾಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ. ಇದು ಹೆಂಗೆ ಗೊತ್ತಾಗ್ಬೇಕ್ರಿ ಅಂತಂದಾಗ, ಈ ಸಂಸಾರ ಅನ್ನುವಂಥದ್ದು ನಾವು ಹುಟ್ಟಿ ಬಂದಿದ್ದೀವಿ. ಏನು ಮಾಡ್ಬೇಕಪ್ಪ ಇಲ್ಲಿ? ಜನ್ಮ ಜನ್ಮಾಂತರ ಇದನ್ನು ಮಾಡ್ಕೊತ ಬಂದೀನಿ, ಮತ್ತು ಇದನ್ನು ಮಾಡ್ಕೊಂಡು ನಾನು ಎಲ್ಲಿಗೆ ಹೋಗವ? ಮತ್ತು ಇದು ಸುಮ್ಮನೆ ಬಂದೀನಿ ನಾನು ಉಂಡು ತಿಂದು ಸಾಯಾಕ. ಈ ಸಂಸಾರ ಎಷ್ಟು ಮಾಡಿದ್ರೆ ಇಷ್ಟೇ ಐತೆ. ಎಲ್ಲರೂ ಮಾಡೇ ಬಿಟ್ಟೋಗ್ಯಾರ. ಸಂಸಾರ ಏನು ತೊಗೊಂಡು ಹೋಗಲಿಲ್ಲ. ಎಲ್ಲರೂ ಮಾಡೋದು, ಇಲ್ಲೇ ಬಿಡೋದು, ಹೋಗೋದು. ಯಾರಿಗೇನೋ ಒಯ್ಲಕ್ಕೆ ಬಂದದೆ ನಾನಾರ ಒಂದು ಗಂಟು ಕಟ್ಕೊಂಡು ಇಲ್ಲಲ್ಲ. ಮತ್ತು ಈ ಬಾಲ್ಯ ಯೌವನ ಮುಪ್ಪಂದ್ರೂ ಕೂಡ ಹಂಗೆ ಜಾರಿ ಹೋಗ್ಬಿಡ್ತಾವೆ ನಮ್ಮಿಂದ. ಹೌದಪ್ಪ, ಬಾಲ್ಯದಲ್ಲೇ ಇದ್ದೀನಿ, ಕೊನೆವರೆಗೆ ಹಂಗೆ ಇರ್ತೀನಿ ಅಂತಂದ್ರೆ ಹಂಗಿರೋಕ್ಕೂ ಆಗಂಗಿಲ್ಲ. ಯೌವನ ಬರ್ತದೆ, ಯೌವನದಲ್ಲಿ ಕೂಡ ಹಿಂಗೆ ಇರ್ತೀನಿ ರೀ, ನನಗೇನು ಆಗಂಗಿಲ್ಲ ಅಂತ ಅಂತಿದೆ, ಹಂಗೂ ಆಗಂಗಿಲ್ಲ. ಯೌವನನೂ ಹೋಗ್ಬಿಡ್ತದೆ. ಮುಪ್ಪು ಅವಸ್ಥೆ ಕೂಡ ಹೇಳಾರ್ದಷ್ಟು ಕಷ್ಟ ಅಲ್ಲಿ ಅನುಭವಿಸ್ಬೇಕಾಗ್ತದೆ. ಇವೆಲ್ಲ ಯಾತ್ರದಿಂದ ಬಂತು ಈ ದುಃಖಗಳು ನನಗೆ ಅಂತ. ಇದು ವಿವೇಕ ಬರುವಂಥದ್ದು ಇದು ಪುಣ್ಯದ ಪ್ರಭಾವದಿಂದ. ಈ ಭಾವ ಬರಬೇಕಂದ್ರೂ ಪುಣ್ಯನೇ ಬೇಕು. ಅದಕ್ಕೆ ಯಾರಿಗೆ ಈ ನಿಷ್ಕಾಮದ ಪುಣ್ಯದ ಫಲ ಜಾಸ್ತಿಯಾಗಿ ಇಂಥ ವಿವೇಕ ಅವ್ರ ಹತ್ರ ಜಾಗ್ರ ಆಗ್ತದ, ಅವರು ಮುಮುಕ್ಷುಗಳು. ಅಪ್ಪ, ಈ ಭವಸಾಗರ, ಭವರೋಗ ಅನ್ನುವಂಥ ದೊಡ್ಡ ಕಷ್ಟ ಇತ್ತು ನನಗೆ, ಇದರಿಂದ ನಾ ಪಾರಾಗಬೇಕು. ಮತ್ತು ಇದಕ್ಕೆ ಮಾರ್ಗ ಏನು ಅಂತ ಸದ್ಗುರುವಿಗೆ ಶರಣಾಗತನಾದಂಥವ್ರಿಗೆ ಅಂಥ ಮುಮುಕ್ಷಿಗೆ ಇದು ಹೇಳ್ಬೇಕನ್ನೋದೈತೆ. ಭಾಳ ಸಂಸಾರ ಭಾಳ ಸಿಹಿ ಐತ್ರಿ ಪರಮಾತ್ಮ. ಏನು ರೀ ಇದನ್ನು ಕೇಳಬೇಕು, ಏಟು ಕೇಳಬೇಕು, ಈಟೇ ಐತಿ ಬಿಡಿ ಇದು ಕೇಳೋದು. ಇಲ್ಲಿ ಒಂದು ತಾಸು ಕುಂದ್ರೋದಕ್ಕಿಂತ ಬೇರೆ ಬೇರೆ ಕೆಲಸ ಮಾಡಿದ್ರೆ ಆಗ್ತದೆ. ಸಂಸಾರದ ಮೇಲೆ ಭಾಳಷ್ಟು ಮನಸ್ಸಿಟ್ಕೊಂಡು ಏನು ಮಾಡ್ತಾರಲ್ಲ, ಇದಕ್ಕೆ ಅಧಿಕಾರಿಗಳು ಆಗಂಗಿಲ್ಲ ಅವರು. ಇದಕ್ಕೆ ಅಧಿಕಾರಿಗಳು ಆಗ್ಬೇಕಾದ್ರೆ ಸಂಸಾರ ಸ್ವಲ್ಪ ಹೇ ಅನ್ಬೇಕು, ಹೇ ಅನ್ನಿಸ್ಬೇಕದು. ಅದ್ರಾಗ ರುಚಿ ಅನ್ನಿಸ್ಬಾರ್ದು. ಇದರಲ್ಲಿ ಗುರುನಾಥನ ವಾಕ್ಯಗಳನ್ನು ಕೇಳಿ ಇಲ್ಲಿ ಧನ್ಯರಾಗಬೇಕು ಅನ್ನುವಂಥದ್ದು, ಆತನ ವಿಚಾರದಿಂದ ನಾನು ನಡ್ಕೊಳ್ಬೇಕು, ಈ ಭವಬಂಧದಿಂದ ಪಾರಾಗಬೇಕು ಅಂತ ಅನ್ನುವಂಥ ಭಾವದಿಂದ ಬಂದಂಥವ್ರಿಗೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ,
ಪರಿಪಕ್ವ ಹೃದಯರಲ್ಲದ ಮಂದ ಮನುಜರ್ಗೆ ಬರಿದೆ ಬೋಧಿಪೆನೆಂಬ ಭ್ರಮೆಯಾಕೋ ಮನುಜ. ಅದಕ್ಕೆ ಜಗತ್ತಿನಾಗ ಎಲ್ಲರಿಗೆ ಕರೆದು ನಾವು ಹೇಳ್ತೀವಿ ಬರ್ರಿ 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 ಅಂತ ಹೇಳುವಂಥ ಜ್ಞಾನ ಐತೇನು ಅಂದ್ರೆ ಅಲ್ಲೇ ಇದು. ಅವರೇ ಬರಬೇಕು, ಬಂದು ನನಗೆ ಇಂಥ ದುಃಖ ಐತೆ, ನನಗಿಂಥವ್ರು ಭವರೋಗ ಅನ್ನುವಂಥದ್ದು ಐತೆ, ಮಹಾತ್ಮರು ಇದನ್ನು ಮಾಡಿಕೊಂಡ್ರು, ಇದನ್ನೇ ಸಾಧನೆ ಮಾಡಿಕೊಂಡ್ರು, ಇದನ್ನೇ ಊಟ ಮಾಡಿದ್ರು, ಆನಂದವಾಗಿ ಇದ್ದಾರವರು. ಶರೀರ ಹೋಗಿರ್ಬೋದು, ಸದಾಕಾಲ ಆನಂದವಾಗಿದ್ದಾರವರು. ಇದನ್ನು ಮಾಡ್ಕೊಂಡೆ ಆನಂದವಾಗಿ ಆದರೂ ಅದನ್ನು ಏಟಿದ್ರು ಕೂಡ ನಮ್ಗೆ ಆನಂದ ಅನಿಸವಲ್ದು, ಏಟಿದ್ರು ಸುಖ ಅನಿಸವಲ್ದು. ಯಾಕಂದ್ರೆ ವ್ಯತ್ಯಾಸ ಇಷ್ಟೇ ಇರೋದು. ಅವ್ರು ತಿಳ್ಕೊಂಡ್ರು, ಉಳ್ಕೊಂಡ್ರು. ಅವ್ರು ತಿಳಿದ್ರು, ಉಳಿದ್ರು. ಅದಕ್ಕೆ ಇದನ್ನು ನಾನು ತಿಳ್ಕೊಳ್ಬೇಕಪ್ಪ. ಮಹಾತ್ಮರದು ಕೂಡ ನಮ್ಮಂಗೆ ಶರೀರ ಐತೆ, ಅವ್ರದ್ದು ಕೂಡ ಸಪ್ತಧಾತುಗಳಿಂದಾದಂಥ ಶರೀರವನ್ನು ಇಟ್ಕೊಂಡು ಅವ್ರು ಇಂಥ ಸಾಧನೆ ಮಾಡ್ಕೊಂಡ್ರು ಅಂದ್ರೆ ನಮಗೂ ಅವ್ರ ದಾರಿಗೆ ಹೋಗೋಣ ಒಂಚೂರು ಅಂತ ಅನ್ನುವಂಥ ಭಾವ ಬರಬೇಕು. ಇದಕ್ಕೆ ಬಂದಾಗ ಮಾತ್ರ ಇಲ್ಲಿ ಯಾವ ರೀತಿ ಕನ್ನಡಿ ನಮ್ಮ ಮನೆಯಾಗೆ ಇರ್ತದೆ, ದೊಡ್ಡ ಕನ್ನಡಿ ಇಟ್ಟಿರ್ತೀವಿ ಮನ್ಯಾಗ. ಅದು ಪಾಪ ಮನ್ಯಾಗ ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ, ಚಂದನೆ ಕೆಲಸ ಮಾಡ್ತಿರ್ತೀವಿ, ಬರ್ರಿ ಬರ್ರಿ ನಿಮ್ಮ ಮುಖ ತೋರಿಸ್ತೀನಿ ಅಂತ ಕರೀತದೆ ಅನ್ನೋದ್ರೆ ಕರೆಯಂಗಿಲ್ಲ. ಅದು ನಾವೇ ಎಲ್ಲ ಕೆಲಸ ಅದು ಮಾಡ್ಕೊಂಡು ಎಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಮ ಮುಖ ಹೆಂಗದ ಅಂತೇಳಿ ನಾವು ಕನ್ನಡಿ ಮುಂದೆ ನಿಂತಾಗ ಅದು ಹೇಳ್ತದೆ, ನಿನ್ನ ಮುಖ ಹಿಂಗೆ ಐತಿ ನೋಡು, ಚಲೋ ಆಯಿತು, ಇದ್ರಾಗ ಮಸಿ ಹತ್ತದ ಅಥವಾ ಕರ್ರಗೈತೆ, ಇದು ಕೆಂಪು ಐತಿ, ಇದು ಏನು ಹತ್ತದ ಅಂತ ಅನ್ನುವಂಥದ್ದು ಎಲ್ಲ ತೋರಿಸ್ಕೊಡ್ತದೆ ಕನ್ನಡಿ. ಯಾವಾಗ ನಾವಾಗಿ ಹೋಗಿ ನಿಂತ್ಕೊಂಡಾಗ. ಅದೇ ರೀತಿ ಈ ಶಾಸ್ತ್ರ ಕೂಡ ಹಾಗೇನೆ. ನಮಗಿಂತ ದುಃಖ ಐತಪ್ಪ, ನಾನು ಯಾರು ಇದ್ದೀನಿ, ನಾ ಎಲ್ಲಿಗೆ ಹೋಗವ, ಏನು ಕತೆ, ಇಲ್ಲಿಗೆ ಬಂದಿದ್ದೀನಿ, ಭೂಮಿಗೆ ಬಂದಿದ್ದೀನಿ ಅಂದರೆ ಏನು ಕತೆ ಐತಿದ ಅಂತ ಯಾರು ಕೇಳೋಕೆ ಇಷ್ಟಪಡ್ತಾರ ಅವರು ಅಧಿಕಾರಿಗಳಾಗ್ತಾರೆ. ಆವಾಗ ಗುರುವಿನ ಮುಂದ್ಕೊಂತ ಆವಾಗ ನೋಡು ಗುರುಗಳಿಗೆ ಭಾಳ ಖುಷಿ ಆಗ್ತದೆ ಇಂಥ ಒಂದು ಯಾರು ಅಧಿಕಾರಿಗಳನ್ನು ನೋಡಿ. ಗುರು ಆದಂಥವು ಏನು ಕೇಳಂಗಿಲ್ಲ, ನಿನ್ನ ಬಳಿ ಆಸ್ತಿ ಏಟಾದಂತ ಕೇಳ್ತಾನೇನ, ನೀ ಶ್ರೀಮಂತಿದೆ ಬಡವಿ ಇದೆ, ಯಾವ ಜಾತ್ಯವಿದೆ, ಹಂಗಿದೇನು ಹಿಂಗಿದೆ ಅಂತ ಕೇಳ್ತಾನೆ ಅನ್ನೋದು ಕೇಳಂಗಿಲ್ಲ, ಕೇಳಬಾರ್ದು. ಬರೀ ಶಿಷ್ಯನ ಅಧಿಕಾರತ್ವವನ್ನು ನೋಡಿ ಮಾತ್ರ ಹೇಳಬೇಕತ್ತ. ಆತನ ಅಧಿಕಾರಿ ಅದನ ಇಲ್ಲ, ಇದಕ್ಕೆ ತಿಳ್ಕೊಳ್ಳಿಕ್ಕೆ ಯೋಗ್ಯ ಅದನ ಇಲ್ಲ ಅಂತ. ಅದು ಹೆಣ್ಣಲ್ಲ ಗಂಡಲ್ಲ, ಹೌದಾ, ಜೀವ ಭಾವ ಇರುವಂಥವ್ರಿಗೆ ಮಾತ್ರ ಇದು ಹೇಳೋದು. ಜೀವತ್ವ ಭಾವ ನೋಡಿಕೊಂಡೇ ಹೇಳುವಂಥದ್ದು ಹೊರತಾಗಿ ಇವ್ರು ಹೆಣ್ಮಕ್ಳಿಗೆ ಹೇಳಂಗಿಲ್ಲ, ಇದು ಗಂಡು ಮಕ್ಳಿಗೆ ಹೇಳಂಗಿಲ್ಲ ಅಂತ ಇದು ಯಾವುದು ಸಂಬಂಧ ಇಲ್ಲ ಇಲ್ಲಿ. ಹಾಗಾಗಿ ನಿಜಗೊಂಡ್ರು ಭಾಳಷ್ಟು ವಿಚಾರಗಳನ್ನು ನಮಗೆ ಹೇಳಕತ್ತಾರ. ಸಂಸಾರ ಪ್ರಾರಬ್ಧ ಶರೀರ ತೊಗೊಂಡು ಬಂದುಬಿಟ್ಟದೀಗ. ಅದು ಕಷ್ಟ ಸುಖ ನೋವು ನಲಿವಿರುವಂಥದ್ದೇ ಸಂಸಾರ ಇದು. ಅದಕ್ಕೆ ಏನೋ ಕಷ್ಟ ಬಂತು ಅಂತ ಹೇಳಿಬಿಟ್ಟು ಅದರಲ್ಲೇ ಬೀಳಕ್ಕೆ ಹೋಗಬೇಡಪ್ಪ. ಆದರೆ ಎಂತೆಂಥವ್ರಿಗೆ ಏನೇನಾಗ್ಯಾವ ಸ್ವಲ್ಪ ವಿಚಾರ ಮಾಡು. ನಿನಗೊಬ್ಬತ್ತಿಗೆ ಆಗಿಲ್ಲ ಕಷ್ಟ ಅನ್ನುವಂಥದ್ದು, ಅಲ್ಲಿಂದನೂ ಬಂದಿದೆ ಅದು ಕಷ್ಟ ನೋವು ನಲಿವು ಎಲ್ಲನೂ ಬಂದದ. ಸ್ವಲ್ಪ ವಿಚಾರ ಮಾಡಂಥೇಳಿ 9ನೇ ಪದ ನಡೆದದ ಕೈವಲ್ಯ ಪದ್ಧತಿ ಒಳಗೆ 9ನೇ ಪದದಲ್ಲಿ ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ ಮುನ್ನಿನವರಿಗಾದ ಬಾಧೆಯ ನೋಡಲು. ಮೊದಲು ನೋಡು ಅವ್ರಿಗೆ ಎಷ್ಟಿಷ್ಟು ಕಷ್ಟ ಆಗ್ಯದ ಅನ್ನುವಂಥದ್ದನ್ನು ಮೊದಲು ನೋಡು, ನಂದ ದೊಡ್ಡದಂತ ನೀವು ಕುಂದ್ರಬೇಡಪ್ಪ ಅಂತ ಇಲ್ಲಿ ಹೇಳ್ತಾರೆ. ನಿನ್ನೆ 2ನೇ ನುಡಿ ಆಗಿದಾವೆ, 2ನೇ ನುಡಿ ಮತ್ತು 3ನೇ ನುಡಿ ಕೂಡ ಆಗಿದ್ದಾವೆ. ಇವಾಗ ನಾವು 4ನೇ ನುಡಿಯಿಂದ ನೋಡೋಣ. ಇನ್ನು 2 ನುಡಿ ಅದಾವೆ, ಇದ್ರಾಗ ನಾವು ನೋಡೋಣ. ಭಾಳಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ ನಮಗೆ. ಏನು ಹೇಳ್ತಾರೆ, ಬಲಿ ಹರಿಶ್ಚಂದ್ರಂದು ನಿನ್ನೆ, ಯಾಕಂದ್ರೆ ಬಲಿ ಚಕ್ರವರ್ತಿದು ನಿನ್ನೆ ಆಗ್ಯದ. ಬಲಿ ಹರಿಶ್ಚಂದ್ರಿಗಾದ ಪಾಡನು, ನಹುಷ ನಳರಿಗಾದ ಉಪಹತಿಯನ್ನು, ಸಗರ ಕುಲ ಕಾರ್ತೆವೀರ್ಯನಿಗಾದ ನಾಶವ, ನತಿ ಬಲ ಪಾಂಡವರಿಗಾದ ಅಳಲು ನೋಡಲು ಅಂತ ಹೇಳ್ತಾರೆ ಅವರು. ಈಗ ಸತ್ಯ ಹರಿಶ್ಚಂದ್ರ ಬಗ್ಗೆ ನಾವು ನೋಡೋಣ ಒಂದು ಸ್ವಲ್ಪ. ಯಾಕಂದ್ರೆ ಈ ಎಲ್ಲಕ್ಕೂ ಈ ಪೃಥ್ವಿಗೆಲ್ಲ ಒಬ್ಬ ರಾಜ ಅಂದ್ರೆ ಅರಸ. ಭಾಳಷ್ಟು ಸತ್ವಶೀಲನಾಗಿರ್ತಾನೆ, ಯಾವತ್ತೂ ಸುಳ್ಳು ಹೇಳ್ತಿರಂಗಿಲ್ಲ. ಭಾಳಷ್ಟು 4 ಮಂದಿಗೆ ಭಾಳಷ್ಟು ಬೇಕಾದಂಥ ವ್ಯಕ್ತಿ ಯಾರು, ಸತ್ಯ ಹರಿಶ್ಚಂದ್ರ. ಆತ ಭಾಳಷ್ಟು ಸತ್ವ ಗುಣಶೀಲನಾಗಿರ್ತಾನೆ ಹರಿಶ್ಚಂದ್ರ. ಆತ ಭಾಳಷ್ಟು ಆತನ ರಾಜ್ಯದಲ್ಲಿ ಕುದುರೆಗಳು, ಕಾಲಾಳುಗಳು, ಭಾಳಷ್ಟು ಜನ ಇರ್ತಾರೆ, ಆನೆಗಳು. ಹೆಂಡತಿ ಕೂಡ ಭಾಳಷ್ಟು ಚಂದ, ಒಳ್ಳೆ ಸತ್ವಗುಣ ಉಳ್ಳಂಥ
ಮತ್ತು ಸುಗುಣಶೀಲಳಾದಂಥ ಈ ಚಂದ್ರಮತಿ ಅನ್ನುವಂಥ ಸತಿ ಇರ್ತಾಳೆ ಹರಿಶ್ಚಂದ್ರಗೆ. ಆತಗೆ ಮಗ ಕೂಡ ಇರ್ತಾನೆ, ರೋಹಿದಾಸ ಅಂತ ಮಗ ಇರ್ತಾನೆ ಆತಗೆ ಹರಿಶ್ಚಂದ್ರ. ಇದನ್ನೆಲ್ಲ ಕಳ್ಕೊಂಡ. ಯಾಕಂದ್ರೆ ಕನಸಿನಲ್ಲಿ ಬಂದು ವಿಶ್ವಾಮಿತ್ರ ನನಗೆ ನಿನ್ನ ರಾಜ್ಯವನ್ನೆಲ್ಲವನ್ನು ಕೊಡೋ ಅಂತ ಹೇಳ್ತಾನೆ. ಆವಾಗ ಮಾತು ಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಮರುದಿವಸ ಕರೆನೇ ಬರ್ತಾನತ್ತ. ಕರೆನೇ ಬಂದು ನೀನು ಹೇಳಿದ ಮಾತು ಕೊಟ್ಟಿದ್ದಿ, ನೀನು ನನಗೆಲ್ಲವನ್ನು ರಾಜ್ಯವನ್ನು ಕೊಡು ಅಂತ ಹೇಳಿದಾಗ, ನಾ ಕೊಟ್ಬಿಟ್ಟು ಮಾತು ಕೊಟ್ಟಿನಿ ಅಂತಂದ್ರೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹುಟ್ಟು ಬಟ್ಟೆ ಮೇಲೆ ಹೋಗ್ತಾನೆ. ಯಾಕಂದ್ರೆ ವಿಶ್ವಾಮಿತ್ರ ಪರೀಕ್ಷೆ ಮಾಡೋಕ್ಕೆ ಬಂದಿರ್ತಾನೆ ಈತ ಎಷ್ಟು ಜಗತ್ತಿನೊಳಗೆ ಎಷ್ಟು ಜನ ಈತನ ಹೊಗಳ್ತಾರೆ ಅಂತಂದ ಮೇಲೆ ಭಾಳಷ್ಟು ಜನ ಹೊಗಳ್ತಾರೆ ಅದರ ಪ್ರಕಾರ ನಾನು ಪರೀಕ್ಷೆ ಮಾಡ್ಬೇಕಂತ ಅದು ಹಿಂದೆ ಕಥೆ ಐತದ. ಅದಕ್ಕೆ ಅದನ್ನು ಪರೀಕ್ಷೆ ಮಾಡ್ಬೇಕಂತ ಹೇಳಿಬಿಟ್ಟೆ ವಿಶ್ವಾಮಿತ್ರ ಅಲ್ಲಿಗೆ ಬಂದು ಕೇಳಿದಾಗ, ಆಯಿತು ನಾ ಕೊಡ್ತೀನಿ, ನಾ ಹೇಳಿದ್ದೀನಿ ಕನಸಿನಲ್ಲಿ ನಿನಗೆ ಮಾತು ಕೊಟ್ಟಿದ್ದೀನಿ ಅಂದ್ರೆ ನಾನು ನಡೆಸಿಕೊಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲವನ್ನು ಬಿಟ್ಟು ಹುಟ್ಟು ಬಟ್ಟೆ ಮೇಲೆ ಹೆಂಡತಿ ಮಗನ ಜೊತೆ ಹೊರಗೆ ಹೋಗ್ಬಿಡು, ರಾಜ್ಯವನ್ನು ಬಿಟ್ಟು ಹೋಗ್ಬಿಡ್ತಾನೆ ಸತ್ಯ ಹರಿಶ್ಚಂದ್ರ. ಕಡೆಗೆ ಕಾಶಿಯಲ್ಲಿ ಆತ ಸ್ಮಶಾನ ಕಾಯುವಂಥವನಾಗ್ತಾನೆ. ಅದಕ್ಕೆ ಇಂಥ ಅವಸ್ಥೆ ನಿನಗೆ ಬಂದಿಲ್ಲಲ್ಲ ಅನ್ನುವಂಥ ವಿಚಾರ. ನಹುಷ ಅನ್ನುವಂಥ ರಾಜ ಈ ಇಂದ್ರ ಪದವಿಯನ್ನು ಅಪೇಕ್ಷೆ ಮಾಡ್ತಾನೆ ನೋಡ್ರಿ. ಇವೆಲ್ಲ ಹಿಂಗೇನೆ. ಅದಕ್ಕೆ ಮಾನವ ಜನ್ಮ ದೊಡ್ಡದಂತ ಯಾಕೆ ಹೇಳ್ಯಾರಂದ್ರೆ ಇವರಿಗೂ ಅಂಥ ಅಧಿಕಾರ ಇಲ್ಲ. ರಾಜರಿಗೂ ಯಾರಿಗೆ ದೇವತೆಗಳಿಗೂ ಈ ಅಧಿಕಾರ ಇಲ್ಲ. ಈ ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥ ದೇವತೆಗಳಿಗೂ ಕೂಡ ಈ ಅಧಿಕಾರ ಇಲ್ಲ ಅವರಿಗೆ. ಅದಕ್ಕೆ ಇಲ್ಲಿ ಕೂಡ ಈತ ಏನು ಮಾಡಿದ, ನಹುಷ ಅನ್ನುವಂಥ ರಾಜ ಏನು ಮಾಡಿದ, ಇಂದ್ರ ಪದವಿಯನ್ನು ಅಪೇಕ್ಷೆ ಮಾಡಿ 101 ಯಜ್ಞಗಳನ್ನು ಮಾಡಿದ ನೋಡ್ರಿ ಇದು. ಯಾಕಂತಂದ್ರೆ ಈ ಕಾಲದಾಗ ದೇವಲೋಕದಲ್ಲಿರುವಂಥ ದೇವೇಂದ್ರನು ಯಾವುದೋ ಒಂದು ಕಾರಣದ ಮೂಲಕ ಆತ ಏನಂದ್ರೆ ಒಂದು ದೇವಲೋಕವನ್ನು ಬಿಟ್ಟು ಹಿಮಾಚಲಕ್ಕೆ ಹೋಗಿರ್ತಾನೆ. ಆದರೆ ಹಿಮಾಚಲಕ್ಕೆ ಹೋಗಿ ಆತ ತಪಸ್ಸಿಗೆ ಹೋಗಿರ್ತಾನೆ ಒಂದು ಕಾರಣಕ್ಕಾಗಿ. ಯಾರು? ದೇವೇಂದ್ರ. ಆವಾಗ ಇಂದ್ರ ಲೋಕವನ್ನು ಆಳುವಂಥವ್ರು ಯಾರು ಅಲ್ಲಿ ಅಧಿಪತಿಗಳು ಇರಲಿಲ್ಲ. ಅದು ಯಾವುದೋ ಒಂದು ಕಾರಣದ ನಿಮಿತ್ತವಾಗಿ ಇಂದ್ರ ಲೋಕವನ್ನು ಬಿಟ್ಟು ಇಂದ್ರ ಏನು ಮಾಡಿದ, ಬೇರೆ ತಪಸ್ಸಿಗಾಗಿ ಹೋಗಿದ್ದ. ಅಲ್ಲಿ ಆಳುವಂಥವ್ರು ಯಾರೂ ಇರಲಿಲ್ಲ. ಆವಾಗ ಪರಮಾತ್ಮನು 101 ಯಜ್ಞಗಳನ್ನು ಮಾಡಿದ. ಆ ಕಾರಣದಿಂದ ಏನು ಮಾಡಿದ, ಪರಮಾತ್ಮನ 101 ಯಜ್ಞಗಳನ್ನು ಮಾಡಿದ ನಹುಷ. ಪರಮಾತ್ಮನ ಕುರಿತು ಅದು 101 ಯಜ್ಞಗಳನ್ನು ಮಾಡಿದ ನೋಡ್ರಿ. ಅವಾಗ ಇಂದ್ರ ಪದವಿಯನ್ನು ಕೊಟ್ಟ ಪರಮಾತ್ಮ, ಭೇಟಿಯಾದ, ದರ್ಶನ ಕೊಟ್ಟ, ನಿನಗೇನು ಬೇಕು. ಯಾಕಂದ್ರೆ ಬೋಳಾಶಂಕರ ಪರಮಾತ್ಮ. ಅದು ಯಾವುದೇ ಇರಲಿ, ನಾವು ಒಂದು ನಿಷ್ಠೆಯಿಂದ ನಾವು ಏನೇ ಮಾಡಲಿ ಅದಕ್ಕೆ ಫಲಗಳಿರ್ತಾವೆ. ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದಂಥದಕ್ಕೆ ಖಂಡಿತ ಫಲಗಳಿರ್ತಾವೆ. ಈತ ಈ ರೀತಿ ಆತ ಏನು ಮಾಡ್ದ, ಯಜ್ಞಗಳನ್ನು ಮಾಡಿ ಅಂದರೆ 101 ಯಜ್ಞಗಳನ್ನು ಮಾಡಿದ. ಅದನ್ನು ಮೆಚ್ಚಿದ ಈತ. ತಪಸ್ಸು ಮಾಡಿದ. ಮತ್ತೆ ಇಂದ್ರ ಹೋಗಿ 1 ವರ್ಷ ಕಾಲ ಆತ ತಪಸ್ಸು ಮಾಡಿದ. ಆಮೇಲೆ ಈತ ನಹುಷ 101 ಯಜ್ಞಗಳನ್ನು ಮಾಡಿ ಪರಮಾತ್ಮನಿಗೆ ಪರಮಾತ್ಮನ ಒಂದು ದರ್ಶನ ಕೊಟ್ಟ ಪರಮಾತ್ಮ ಆತಗೆ. ಅದಕ್ಕೆ ಆತ ಹೇಳ್ದ ಇಂದ್ರ ಪದವಿಯನ್ನು ಬೇಕು ಅಂತ ಕೇಳಿದಾಗ ಇಂದ್ರ ಪದವಿಯನ್ನು ಕೊಟ್ಟಾತ. ಈ ಪದವಿಯನ್ನು ಕೆಲವು ಕಾಲ ನೋಡ್ರಿ ಅನುಭವಿಸುವ, ಯಾಕಂದ್ರೆ ಅದನ್ನು ಅನುಭವಿಸುವಂಥ ಅಧಿಕಾರ ಆತಗೆ ಬಂತು. ಯಾರಿಗೆ? ನಹುಷಗೆ. ಅದು ಮದ ಭಾಳ ಏರಿತು ನೋಡ್ರಿ. ಅದಕ್ಕೆ ಸಂಪತ್ತು ಬಂದಾಗ ಮನುಷ್ಯನನ್ನು ಭಾಳ ಪಾತಾಳಕ್ಕೆ ತೊಗೊಂಡು ಹೋಗ್ತದೆ. ನಾವು ಶ್ರೀಮಂತಿಕೆ ಬಂದದಂತಂದ್ರೂ ಕೂಡ ನಾವು ಹಿಗ್ಗಂಗಿಲ್ಲ. ಇವತ್ತು ಬಡತನ ಬಂದದಂದ್ರೆ ಕುಗ್ಗಂಗಿಲ್ಲ. ಮಹಾತ್ಮರು ಒಂದು ಮಾತು ಹೇಳ್ತಾರೆ. ಅವರು ಏನು ಹೇಳ್ತಾರೆ, ಸುಖ ಬರುವುದಕ್ಕಿಂತ ದುಃಖ ಬರಲೇಳಣ್ಣ, ದುಃಖ ತೆರೆಸಿತು ಜ್ಞಾನದ ಕಣ್ಣ. ನಮಗೆ ಎರಡೂ ಡೇಂಜರೇ ಒಂದು ರೀತಿಯಲ್ಲೇ ನೋಡಿದ್ರೆ. ಈ ಬಡತನ ಅನ್ನುವಂಥದ್ರಲ್ಲಿ ನಾವು ಕುಗ್ಗಬಾರ್ದು, ಶ್ರೀಮಂತಿಕೆ ಅನ್ನುವಂಥ ಭಾವ ಬಂದಾಗ ಕೂಡ ಮೆರಿಬಾರ್ದು. ಅದು ಎಲ್ಲಕ್ಕಿಂತ ಅನರ್ಥ ಮಾಡುವಂಥದ್ದು ಶ್ರೀಮಂತಿಕೆ ಕೂಡ ಐತೆ. ಅದಕ್ಕೆ ಮಹಾತ್ಮರು ಎಲ್ಲಿ ಜ್ಞಾನದ ಕಣ್ಣು ಯಾವಾಗ ನಮಗೆ ಅದಕ್ಕೆ ಸುಖ ಬರೋದಕ್ಕಿಂತ ದುಃಖ ಬರಲೇಳಣ್ಣ, ದುಃಖ ತೆರೆಸ್ತು ಜ್ಞಾನದ ಕಣ್ಣ ಅಂತ ಹೇಳ್ತಾರಲ್ಲ, ಆ ರೀತಿ ತಿಳ್ಕೊಂಡ್ರು ಅವರು. ಶ್ರೀಮಂತಿಕೆ ಬಂದಾಗ ಮೆರಿಬೇಕಂತ ಮೆರಿಲಿಲ್ಲ ಅವರು. ಅದಕ್ಕೆ ಇವಾಗ ಈ ನಹುಷನಿಗೆ ಇಂದ್ರ ಪದವಿ ಬಂಧುಗಳನ್ನೇ ಮದದಿಂದ ಬುದ್ಧಿ ಭ್ರಮಣನೇ ಆಯಿತು ನೋಡ್ರಿ. ಬುದ್ಧಿ ಹಾಳಾಗಿ ಹೋಗ್ಬಿಡ್ತದೆ. ನಾವು ಶ್ರೀಮಂತಿಕೆ ಅಂತ ಹೇಳ್ತೀವಲ್ಲ, ಸಂಪತ್ತು ಬಂದಾಗ, ಶ್ರೀಮಂತಿಕೆ ಬಂದಾಗ ಈ ಬುದ್ಧಿಗೆ ಏನಾಗ್ತದಂದ್ರೆ ಭ್ರಮೆ ಕೌದು ಬಿಡ್ತದೆ. ನನ್ನ ಸರಿನೇ ಯಾರಿಲ್ಲ, ಅಹಂಕಾರ ತುಂಬಿ ಬಿಡ್ತದದು. ಅದಕ್ಕೆ ಈ ರೀತಿ ಅಥವಾ ಆ ಬುದ್ಧಿ ಭ್ರಮಣ ಆಗಿಬಿಡ್ತು.
ಈಗ ನಾವೆಲ್ಲರೂ ಸಂಸಾರ ಮಾಡಾಕತ್ತೀವಲ್ಲ, ನಮಗೂ ಒಂಥರ ಬುದ್ಧಿ ಭ್ರಮಣ ಇದ್ದಂಗೆ. ಯಾಕಂದ್ರೆ ಇದ್ದ ವಸ್ತು ಇಲ್ದಂಗೆ ಮಾಡೀವಿ, ಇಲ್ದಂಗೆ ಇಲ್ಲ ಅಂತ ತಿಳ್ಕೊಂಡ್ವಿ, ಇಲ್ಲದ ವಸ್ತು ಐತೆ ಅಂತ ತಿಳ್ಕೊಂಡ್ವಿ. ಇದು ಮೊದಲೇ ಬುದ್ಧಿ ಭ್ರಮಣ ಆಗಿಬಿಟ್ಟದ ನಮಗೆ, ಆಯಿತಾ. ಇದರಲ್ಲಿ ಮತ್ತೆ ಇನ್ನೊಂದು ಅಧಿಕಾರದ ಮದ ಬಂದು ಬಿಡ್ತೀವಿ. ಯಾರಿಗೆ? ನಹುಷಗ ಬಂದಾಗ ಅಲ್ಲಿ ಆಲೋಚನೆ ಮಾಡ್ದ, ನನಗೆ ಹೆಂಗೂ ಇಂದ್ರನ ಸಂಪತ್ತಂತೂ ಕೈವಶ ಆಯಿತು. ಆದ್ರೆ ಆತನ ಹೆಂಡತಿ ಯಾರು? ಶಚಿ. ಇಂದ್ರನ ಹೆಂಡತಿ ಶಚಿ. ಈಕೆ ಶಚಿಯು ಆಕೆ ನನಗೆ ಮಾತ್ರ ವಶ ಆಗಲಿಲ್ಲ. ಅದಕ್ಕೆ ಆಕೆ ನನಗೆ ವಶ ಆಗಲಿಲ್ಲ ಅನ್ನುವಂಥ ಒಂದು ಭಾವದಿಂದ ಕೂಡ್ಕೊಂಡಾತ. ಆಕೆ ನನಗೆ ವಶ ಆಗಬೇಕು, ಚಂದ್ರನ ಹೆಂಡತಿ, ಇದು ಇಂದ್ರನ ಹೆಂಡತಿ. ಅದಕ್ಕೆ ಆಕೆ ಇದ್ದ ಸ್ಥಳಕ್ಕೆ ನಾವು ಹೋಗಬೇಕು ಅಂತ ನಿಶ್ಚಯ ಮಾಡ್ದೆ. ಆಕೆ ಎಲ್ಲಿದ್ದಾಳೆ ಆಕಿನ ಸ್ಥಳಕ್ಕೆ ನಾವು ಹೋಗಬೇಕು ಅಂತ ನಿಶ್ಚಯ ಮಾಡಿ, ನೋಡಿರಿ ಇಲ್ಲಿ ಕೂಡ ಹೆಣ್ಣು ಹೊನ್ನು ಮಣ್ಣು ಇದು ಯಾರಿಗೂ ಬಿಟ್ಟಿಲ್ಲ. ಅದರ ಮನುಷ್ಯನಿಗೆ ಮಾತ್ರ ಬಿಡೋಕ್ಕೆ ಸಾಧ್ಯ, ಅದು ಪ್ರಯತ್ನ ಮಾಡಬೇಕು. ಇದು ತಾನು ಹೋಗಂಗಿಲ್ಲ. ಹೆಣ್ಣು ಹೊನ್ನು ಮಣ್ಣು ಹೆಂಗಾಗಬೇಕು, ಅವು ತೃಣ ಸಮ ಆಗಬೇಕು. ಅದನ್ನು ಅವರು ಭಾಳಷ್ಟು ಮೇಲ್ಮಟ್ಟಕ್ಕೆ ತೊಗೊಂಡೋಗಿಬಿಟ್ಟಿದ್ರು. ಸುರರಾಗಿರ್ಬೋದು, ಇವರು ಸುರರಾಗಿರ್ಬೋದು, ಇವರೆಲ್ಲ ಮೇಲ್ಮಟ್ಟಕ್ಕೆ ಇಟ್ಟಿದ್ರು ಅವ್ರು ಹೆಣ್ಣು ಹೊನ್ನು ಮಣ್ಣನ್ನು. ಆದ್ರೆ ಇವನ್ನ ತೃಣ ಸಮಾನವಾಗಿ ಮಾಡಿ ಇವುಗಳನ್ನು ಗೆಲ್ಲಲಿಕ್ಕೆ ಬರುವಂಥದ್ದಂದರೆ ಇದೇ ಮನುಷ್ಯನ ಶರೀರನೇ. ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತ ಹೇಳಿ ಇಟ್ಟದ್ದು. ಇಲ್ಲಿ ಯಾವಾಗ ಆಕೆ ಇದ್ದ ಸ್ಥಳಕ್ಕೆ ಹೋಗ್ಬೇಕಂತ ನಿಶ್ಚಯ ಮಾಡಿಕೊಂಡು ಸಪ್ತ ಋಷಿಗಳನ್ನು ನೋಡ್ರಿ ಬರಮಾಡಿಕೊಳ್ತಾನೆ. ಯಾರಿಗೆ? ಮರೀಚ, ಅತ್ರಿ, ಆಮೇಲೆ ಪುಲಸ್ತ್ಯ, ಮತ್ತು ಅಂಗಿರಸ, ಮತ್ತು ಪುಲಹ, ಕೃತು, ವಸಿಷ್ಠರು. ಈ ಸಪ್ತ ಋಷಿಗಳನ್ನು ಕರೆದಾತ. ಮತ್ತು ಅವ್ರ ಮೇಲೆ ಪಲ್ಲಕ್ಕಿಯನ್ನು ಒರೆಸಿದೈತ ನಹುಷ. ಪಲ್ಲಕ್ಕಿಯನ್ನು ಒರೆಸಿ ಅದರಲ್ಲಿ ತಾನು ಕೂತ್ಕೊಂಡು ಹೊರಟು ಬಿಟ್ಟನು ನೋಡ್ರಿ. ಅತ್ತಿಗೆ ಯಾವಾಗ ಆಕೆ ಶಚಿಯನ್ನು ಕೂಡಲಿ ಅಂತನ್ನುವಂಥ ಒಂದು ಅಪೇಕ್ಷೆಯಿಂದ ಆತುರನಾಗಿ ನಹುಷ ಏನು ಮಾಡಿದ? ಋಷಿಗಳನ್ನು ಕುರಿತು ಹೇಳ್ದ, ತೀವ್ರ ನಡೀರಿ, ಸರಸರ ನಡೀರಿ ಅಂತ ಭಾಳಷ್ಟು ಹಿಂಸೆ ಕೊಡಕತ್ತಿದ್ದ ಸಪ್ತ ಋಷಿಗಳಿಗೆ. ಯಾಕಂದ್ರೆ ಅವ್ರ ಮೇಲೆ ಈ ಪಲ್ಲಕ್ಕಿಯನ್ನು ಒರೆಸಿ ಆ ಪಲ್ಲಕ್ಕಿ ಒಳಗೆ ತಾನು ಕೂತ್ಕೊಂಡು ಅವ್ರು ಒತ್ಕೊಂಡು ಹೋಗಬೇಕು. ಆ ರೀತಿ ಹೋಗ್ತಾ ಇದ್ದ. ಅವಾಗ ಸರಸರ ನಡೀರಿ ಅಂತ ಹೇಳ್ತಾ ಇದ್ದ. ಆವಾಗ ಕಾಮೇಚ್ಛೆಯಿಂದ ಕೂಡಿದಾನಂತ ಸಪ್ತ ಋಷಿಗಳಿಗೆ ಗೊತ್ತಾಗ್ಬಿಟ್ಟು ಎಷ್ಟು ದುಷ್ಟತನದಿಂದ ಕೂಡಿದಾನ ಅಂತಂದ್ರೆ, ಈ ಕಡುಕೋಪದಿಂದ ಕೂಡಿದಂಥ ಇವ್ರೇನು ಮಾಡಿದರು? ಸಪ್ತ ಋಷಿಗಳು ಇಂಥ ಒಂದು ಕೋಪದಿಂದ ಕೂಡಿದಾನ, ಈ ಥರ ಹಿಂಸೆ ಮಾಡಾಕತ್ತಾನ, ಮತ್ತು ಕಾಮೇಚ್ಛೆಯಿಂದ ಕೂಡಿದಾನಿತ ಅಂತೇಳ್ಬಿಟ್ಟು ಸರ್ಪೋಭವ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟರು ನೋಡ್ರಿ. ಆತ ಸರ್ಪಾಗಿ ಬೀಳಲಿ ಅಂತ ಶಾಪ ಕೊಟ್ಟುಬಿಟ್ರು. ಅದಕ್ಕೆ ಈ ರೀತಿಯಾಗಿ 101 ಯಜ್ಞಗಳನ್ನು ಮಾಡಿ ಇಂದ್ರ ಪದವಿಯನ್ನು ಹೊಂದಿದ ನಹುಷ ಏನು ಮಾಡಿದ? ಪರಸತಿಯಳ ಇಚ್ಛೆಯಿಂದ ಏನು ಮಾಡಿದ? ಋಷಿಗಳ ಒಂದು ಶಾಪಕ್ಕೆ ಗುರಿಯಾದ. ಈ ಥರ ನಿನಗಾಗಿಲ್ಲಲ್ಲ ಅನ್ನುವಂಥದ್ದು. ಮತ್ತು ಕೊನೆಗೆ ಹಾವಾಗಿ ಆ ಒಂದು ಕಾಡಿನೆಲ್ಲ ಹರಿದು ಹೋದ್ನಂತ. ಹಾವಾಗಿ ಸರ್ಪಾಗಿ ಕಾಡಿನಲ್ಲಿ ಹರಿದು ಹೋದ. ಮತ್ತು ನಳರಿಗಾದ ಉಪಹತಿಯನು ಅಂತ ಹೇಳ್ತಾರೆ. ನಳ ಮಹಾರಾಜ ಚಕ್ರವರ್ತಿ ಇದ್ದ ನೋಡ್ರಿ, ಆತ ರಾಜ ಇದ್ದ. ನಳ ಮಹಾರಾಜ ಚಕ್ರವರ್ತಿ ಇದ್ದ. ಆತ ಕೂಡ ಮಹಾಶೂರ ಇದ್ದ. ಆತನ ಧಾರ್ಮಿಕ ಭಾವ ಉಳ್ಳಂಥವನಾಗಿದ್ದ. ಯಾರು? ನಳ ಮಹಾರಾಜ. ಇಂಥವನು ಪ್ರಾರಬ್ಧದಿಂದ ಏನು ಮಾಡಿದ? ತನ್ನ ತಮ್ಮನ ಸಂಗಡ ಜೂಜಾಡಿ ರಾಜ್ಯವನ್ನೆಲ್ಲ ಆತಗೆ ಸೋತ ನಂತರ ಅರಣ್ಯವನ್ನು ಸೇರಿದ. ತನ್ನ ಹೆಂಡತಿಯನ್ನು ಕೂಡ ಅರಣ್ಯದಲ್ಲಿ ಬಿಟ್ಟು ಹೋಗಿಬಿಡ್ತಾನೆ ನೋಡ್ರಿ. ಹೋಗಿ ಋತುಪರ್ಣ ರಾಜನಲ್ಲಿ ಕೊನೆಗೆ ಎಲ್ಲ ಕಡೆ ತಿರುಗಾಡ್ತಾನೆ. ಅದಕ್ಕೆ ಪ್ರಾರಬ್ಧ ಅನ್ನುವಂಥದ್ದು ಯಾರಿಗೂ ಬಿಟ್ಟಿಲ್ಲ. ಈ ಪ್ರಾರಬ್ಧ ವಶದಿಂದ ಆತ ತನ್ನ ರಾಜ್ಯವನ್ನು ಸೋತು ತನ್ನ ಹೆಂಡತಿ ಕರ್ಕೊಂಡು ಅರಣ್ಯಕ್ಕೆ ಹೋಗಿ ಋತುಪರ್ಣ ರಾಜನಲ್ಲಿ ತನ್ನ ಹೆಂಡತಿ ಕೂಡ ಬಿಟ್ಟು ಹೋಗ್ಬಿಡ್ತಾನೆ. ರಾತ್ರಿ ಬಿಟ್ಟೋಗಿ ಋತುಪರ್ಣ ರಾಜನಲ್ಲಿ ಅಡಿಗೆಯನ್ನು ಮಾಡ್ತಾ ಕಷ್ಟವನ್ನು ಅನುಭವಿಸಿದ ನಳ ಮಹಾರಾಜ ಚಕ್ರವರ್ತಿ. ಆ ಥರ ಅಂತೂ ನಿನಗಾಗಿಲ್ಲ. ಈ ಸಗರ ಕುಲ ಅಂತಂದ್ರೆ ಇವರು ಕೂಡ ಇಕ್ಷಾಕು ವಂಶನಾದಂಥ ಈ ಸಗರ ಯಾಕಂದ್ರೆ ಈತಗೆ ಏನಂತಂದರೆ 2 ಹೆಂಡ್ರಿದ್ರು, ವೈದರ್ಭಿ ಮತ್ತು ಶೈಬ್ಯ
ಅನ್ನುವಂಥ ಇಬ್ಬರು ಹೆಂಡ್ರಿದ್ದಿಗ ಸಗರನಿಗೆ. ಆತ ಹಿಮಾಲಯದಲ್ಲಿ ಹೋಗಿ ಮಕ್ಕಳಾಗಲಿ ಅಂತ, ಇಬ್ಬರಿಗೆ ಮಕ್ಕಳಿರಲಿಲ್ಲ, ತಪಸ್ಸು ಮಾಡಕತ್ತಿದ್ರು ಶಿವನನ್ನು ಕುರಿತು. ಇಬ್ಬರು ಹೆಂಡ್ರಿದ್ರು ಈತ ಸಗರ ಏನು ಮಾಡ್ಯದ, ಪರಮಾತ್ಮನನ್ನು ಕುರಿತು ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡಕತ್ತಿದ್ದ. ಈತನ ಭಾಳಷ್ಟು ಘೋರ ತಪಸ್ಸಿತ್ತು. ಅದಕ್ಕೆ ಮೆಚ್ಚಿಬಿಟ್ಟ ಪರಮಾತ್ಮ, ಮೆಚ್ಚಿ ಪ್ರತ್ಯಕ್ಷವಾಗಿ ಅದಕ್ಕೆ ಈ ಸಗರನೇ ಏನು ಬೇಕು ನಿನಗೆ? ಅದಕ್ಕೆ ಹೇಳ್ತಾರೆ, ವೈದರ್ಭಿಯ ಗರ್ಭದಲ್ಲಿ 60,000 ಮಕ್ಕಳು ಶೂರರಾಗಿಯು. ಮತ್ತು ಹೆಂಗೆ ಹೇಳ್ತಾರೆ, ವೈದರ್ಭಿ ಅಂತೇಳ್ಬಿಟ್ಟು ಮೊದಲನೇ ಹೆಂಡತಿಯಲ್ಲಿ ಎಷ್ಟು ಜನ ಹುಡ್ತಾರೆ? 60,000 ಮಕ್ಕಳು ಹುಡ್ತಾವೆ. ಅವ್ರು ಹೆಂಗಿರ್ತಾರೆ? 60,000 ಮಕ್ಕಳು ಶೂರರಾಗಿರ್ತಾರೆ. ಮತ್ತು ಅವರು ಭಾಳಷ್ಟು ಗರ್ವಿಷ್ಠರಾಗಿರ್ತಾರೆ. ಮತ್ತು ಕೆಲವು ಕಾಲ ಇರ್ತಾರೆ, ಸ್ವಲ್ಪ ಕಾಲ ಇರ್ತಾರೆ, ಒಂದೇ ಸಮಯದಲ್ಲಿ ಎಲ್ಲರೂ ಮೃತ ಆಗಿಬಿಡ್ತಾರೆ ಅಂತ ಹೇಳಿದ ಪರಮಾತ್ಮ. ಮತ್ತು ಇನ್ನು ಶೈಬ್ಯಳಲ್ಲಿ ಅಲ್ಲಿ ಹುಟ್ಟಿದವರಿಂದ ಏನು ಅಂತಂದ್ರೆ, ಈ ನಿನ್ನ ಅಂಶ ವೃದ್ಧಿ ಆಗ್ತಂತ ಹೇಳಿದ. ಈ ಶೈಬ್ಯಳಲ್ಲಿ ಹುಟ್ಟಿದವನಿಂದ ಅಂದ್ರೆ ಭಗೀರಥ ಹುಟ್ಟುತ್ತಾನೆ ಆಕಿನ ಹೊಟ್ಟೆಯಲ್ಲಿ. ಶೈಬ್ಯಳಲ್ಲಿ ಹುಟ್ಟಿದಂಥ ಮಗನಿಂದ ನಿನ್ನ ವಂಶ ವೃದ್ಧಿ ಆಗ್ತದೆ ಅಂತ ಹೇಳಿ ಆತ ಮಾಯ ಆಗಿಬಿಡ್ತಾನೆ. ಯಾರು? ಪರಮಾತ್ಮ. ಇಷ್ಟು ಏನು ಅದು ವರ ಕೊಡ್ತಾರೆ. ಈ ರೀತಿಯಾಗಿ ಪರಮಾತ್ಮನ ಒಂದು ಫಲದಿಂದ ಹೇಳಿದಂಥ ಒಂದು ವಿಚಾರದಿಂದ 60,000 ಪುತ್ರರು ಅಲ್ಲಿ ದೇವ ಗಂಧರ್ವ ಈ ದಾನು ಎಲ್ಲ, ಯಾಕಂತಾರೆ ಇವರೆಲ್ಲ ಹುಟ್ಟಿದ್ರು ಭಾಳ ದುಷ್ಟರಿದ್ರು, ಭಾಳಷ್ಟು ಗರ್ವಿಷ್ಠರಿದ್ರು. ಅವರಿಗೆ ದೇವತೆಗಳಿಗೆ, ಗಂಧರ್ವರಿಗೆ, ದಾನವಾದಿ ಎಲ್ಲರಿಗೂ ದುಃಖ ಕೊಡೋಕ್ಕೆ ಶುರು ಮಾಡಿದರು, ಕಷ್ಟ ಕೊಡೋಕ್ಕೆ ಶುರು ಮಾಡಿದರು. ಮತ್ತು ಅವ್ರು ಹೆಂಗಿದ್ರು? ಜಡ ಬುದ್ಧಿ ಉಳ್ಳಂಥವ್ರಾಗಿದ್ದರು. ಈ ರೀತಿ ಇವ್ರ ಕಷ್ಟವನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಎಲ್ಲರೂ ಬ್ರಹ್ಮನಿಗೆ ಮೊರೆ ಹೋದ್ರು. ಅಪ್ಪ ಏನು ಕಷ್ಟ ಆಗ್ಯದ, 60,000 ಜನ ಮಕ್ಕಳು ಭಾಳಷ್ಟು ಗರ್ವಿಷ್ಠರದಾರ, ನಮಗೆ ತುಂಬ ತೊಂದರೆ ಕೊಡಕತ್ತಾರಂತ ಬ್ರಹ್ಮನ ಹತ್ರ ಹೋಗಿ ಕೇಳ್ಕೊಂಡ್ರು. ಎಲ್ಲವನ್ನ ಹೇಳ್ಕೊಂಡ್ರು. ಬ್ರಹ್ಮದೇವನು ದೇವತೆಗಳಿರ ನೋಡ್ರಿ, ಅವ್ರು ತಮ್ಮ ಪಾಪಕ್ಕನುಸಾರವಾಗಿ ಒಂದೇ ಕಾಲದಲ್ಲಿ ಮರಣ ಹೊಂದುತ್ತಾರೆ. ಅದಕ್ಕೆ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ, ಅವರು ತಮ್ಮ ಪಾಪಕ್ಕನುಸಾರವಾಗಿ ಒಂದೇ ಸಲಕ್ಕೆ ಸತ್ತು ಹೋಗ್ಬಿಡ್ತಾರೆ, ನೀವೇನು ಅಂಜಬೇಡ್ರಿ ಅಂತ ಹೇಳಿ ಕಳಿಸಿದ. ಆಗ ಎಲ್ಲರೂ ದೇವದಾನವರು ಅದನ್ನು ಆಜ್ಞೆ ಪ್ರಕಾರ ತಮ್ಮ ಸ್ಥಳಕ್ಕೆ ಬಂದು ತಮ್ಮ ನಾಶದ ಚಿಂತೆಯನ್ನು ಮಾಡ್ತಾರೆ. ಹೆಂಗೆ ಮಾಡೋದು, ಇವ್ರು ನಮಗಿನ್ನು ನಾಶ ಮಾಡ್ತಾರೆ, ಹೊಡೆದಾಕ್ತಾರೆ, ಹೆಂಗೆ ಮಾಡೋದು ಅಂತ ಚಿಂತೆ ಮಾಡ್ತಾ ಕೂತ್ಕೊಂಡ್ರವರು. ಒಂದು ದಿವಸ ಸಗರ ಅಶ್ವಮೇಧ ಯಜ್ಞದ ಇಚ್ಛೆಯನ್ನು ಮಾಡಿದ. ಯಾರು? ಅವರಪ್ಪ ಸಗರ. ಆತ ಅಶ್ವಮೇಧ ಯಜ್ಞದ ಇಚ್ಛೆಯನ್ನು ಮಾಡಿ ಆರಂಭಿಸಿದ. ಯಜ್ಞಾರಂಭದಲ್ಲಿ ಅಶ್ವವನ್ನು ಬಿಡಬೇಕು. ಅಶ್ವ ಅಂದ್ರೆ ಕುದುರೆ ಇರ್ತದಲ್ಲ, ಅಶ್ವವನ್ನು ಬಿಡಬೇಕು. ಭೂಮಿ ಮೇಲೆ ಒಂದೇ ಸಮ ತಿರ್ಗಕತ್ತಿಬಿಡ್ತು ನೋಡ್ರಿ. ಅಶ್ವವನ್ನು ಒಂದು ಸಲ ಬಿಟ್ಟರೆ ಅವರು ಆ ಭೂಮಿ ಮೇಲೆ ಸುತ್ತ ತಿರ್ಗಕತ್ತಿಬಿಡ್ತು ಅದು ಅಶ್ವ. ಅದರ ರಕ್ಷಣೆಗಾಗಿ ಅದನ್ನು ಹೆಂಗಾರ ಮಾಡಿ ರಕ್ಷಣೆ ಮಾಡ್ಬೇಕಂತೇಳಿ 60,000 ಪುತ್ರರು ಅದ್ರ ಹಿಂದೆ ತಿರ್ಗಕ್ಕೆ ಶುರು ಮಾಡಿದರು. ಅದು ಗಿಮ್ಮತ್ತ ತಿರ್ಗಕತ್ತಿಬಿಡ್ತು ಅಶ್ವ. ಅದರಿಂದ 60,000 ಮಕ್ಕಳು ಅದನ್ನು ಹೆಂಗಾರ ಮಾಡಿ ರಕ್ಷಣೆ ಮಾಡ್ಬೇಕಂತ ಇವರು ಸುತ್ತರಿಯಕ್ಕೆ ಶುರು ಮಾಡಿದರು. ಅದು ತಿರುಗ್ತಾ ಎಲ್ಲಿಗೆ ಹೋಯ್ತು ರೀ? ಸಮುದ್ರದ ಕೆಳಗೆ ಹೋಯ್ತಂತ ನೋಡ್ರಿ. ಅಲ್ಲಿ ಹೋಗಿ ಜಲಶೂನ್ಯ ಅನ್ನುವಂಥ ಅದು ತಿಳಿದು, ಯಾಕಂದರೆ ಜಲಶೂನ್ಯವೆಂದು ತಿಳಿದು ಆ ಸಮುದ್ರದಲ್ಲಿ ಪ್ರವೇಶ ಆದರು. ಅವರು ಸಮುದ್ರದಲ್ಲಿ ಪ್ರವೇಶ ಆದರು. ಅದಕ್ಕೆ ಅಲ್ಲಿ ಅದೇನು ಮಾಡ್ತೀವಿ, ಸಮುದ್ರದಲ್ಲಿ ಪ್ರವೇಶ ಆಗಿ ಆ ಅಶ್ವ ಅಲ್ಲೇ ಮಾಯ ಆಗಿಬಿಡ್ತಂತೆ ಕೆಳಗಡೆ ಹೋಗಿ. ಹಿಂದೆ ಬರ್ತಾ ಇರುವಂಥ ಈ ಏನು ಸಗರನ ಮಕ್ಕಳು 60,000 ಜನ ಇದ್ರಲ್ಲ, ಅವರು ಒಮ್ಮೆಲೆ ಅಶ್ವ ಕಾಣೆ ಆಗಿಬಿಡ್ತು, ಒಮ್ಮೆಲೆ ಮಾಯ ಆಗಿಬಿಡ್ತು. ಇದನ್ನು ಕಂಡು ಎಲ್ಲಿ ಹಿಡ್ಕೊಂಡು ಹೋದ್ರು, ಯಾರು ಹಿಡ್ಕೊಂಡು ಹೋದ್ರು, ಎಲ್ಲಿ ಮಾಯ ಆಯಿತು ಅಂತ ಅವರಿಗೆ ಗೊತ್ತಾಗಲಿಲ್ಲ. ಅದ್ರ ಹಿಂದೆ ಹೋಗಿದ್ರು ಅವರು. ಬಂದಿಗೆ ತಂದೆಗೆ ಹೇಳಿದರು, ನೋಡು ನಾವು ಅದ್ರ ಹಿಂದೆ ಹೋದ್ವಿಯಪ್ಪ, ಸಮುದ್ರದ ಒಳಗಡೆ ಹೋದ್ವಿ, ಆದರೆ ಆ ಕುದುರೆ ಎಲ್ಲಿ ಮಾಯ ಆಯ್ತು ಅಂತ ಗೊತ್ತಾಗಲಿಲ್ಲಪ್ಪ ಅಂತ ಬಂದು ತಂದೆಗೆ ಹೇಳಿದರು. ಹೊರಗಡೆ ಬಂದು ಅವ್ರ ಅಪ್ಪಗೆ ಹೇಳಿದರು ಸಗರ್ಗ. ಆ ಸಗರ ಅದನ್ನು ಕೇಳಿ, ಅಲ್ಲೇ ಪುತ್ರರೇ, ಅಶ್ವವನ್ನು ಯಾರು ಹರಣ ಮಾಡಿದರು, ಅದನ್ನು ಯಾರು ತೊಗೊಂಡು ಹೋದರು, ಯಾರು ಕಳುವು ಮಾಡಿದರು ಅಂತ ಗೊತ್ತಚ್ಚ್ರಿ ನೀವು. ಅದಕ್ಕೆ ಅವ್ರು ಅಷ್ಟಲ್ತ ನನ್ನ ಮುಖ ತೋರಿಸ್ಬೇಡ್ರಿ ಅಂತ ಒಂದು ಸಿಟ್ಟಿನ ಕೂಡ ಆತ ಹೇಳಿದ ಸಗರ. ಅದಕ್ಕೆ ಮಕ್ಕಳು ಎಲ್ಲ ಕಡೆ ತಿರುಗಿದ್ರು, ಆದ್ರೆ ಕುದುರೆ ಅದು ಸಿಗಲೇ ಇಲ್ಲ. ಅದನ್ನು ಕಂಡು ತಂದೆ ಬೆಳಿಗ್ಗೆ ಬಂದರು. ನಮಗೆ ಕುದುರೆ ಏಟು ಹುಡುಗಿದ್ರು ಸಿಗಲಿಲ್ಲಪ್ಪ ಅಂದ್ರೆ ಅವರು. ಅದಕ್ಕೆ ಮತ್ತೊಂದಿಷ್ಟು ಸಿಟ್ಟು ಬಂತು ತಂದೆಗೆ. ಕುದುರೆಯನ್ನು ತರದೆ ನನಗೆ ಮುಖ ತೋರಿಸ್ಬಿಡ್ರಿ,
ಎಷ್ಟು ತಿರುಗಾಡಿ ಬರ್ತೀವಿ ಅಂತ ಹೇಳ್ತೀರಿ, ಕುದುರೆಯನ್ನು ತಂದು ನನಗೆ ತೋರಿಸ್ರಿ. ನೀವು ತರದೇ ಇದ್ರೆ, ಕುದುರೆಯನ್ನು ತರಲಿಲ್ಲ ಅಂದ್ರೆ ನನಗೆ ಮುಖವನ್ನು ತೋರಿಸ್ಬೇಡ್ರಿಪ್ಪ ಅಂತ ಆಜ್ಞೆ ಮಾಡಿಬಿಟ್ಟರು ನೋಡ್ರಿ. ಅಂತ ನಮ್ಮ ಮುಖನೇ ತೋರಿಸ್ಬೇಡ್ರಿ ನೀವು. ಆಗ ಅವರು ಎಲ್ಲ ಭಾಳ ಒಂಥರ ಇದಾಯಿತು. ತಂದೆ ಮಾತನ್ನು ನೆರವೇರಿಸ್ಬೇಕಂತ ಹೇಳಿಬಿಟ್ಟು, ತಂದೆ ಆಜ್ಞೆ ಅದಂತ ಹೇಳ್ಬಿಟ್ಟು ಮತ್ತೆ ಹೊರಟ್ರು ಅವರು ಹುಡ್ಕಕ್ಕೆ. ಒಂದು ಸ್ಥಳದಲ್ಲಿ ಪೃಥ್ವಿ ವಿಭಾಗ ಅಂದರೆ 2 ಭಾಗ ಆಗಿತ್ತು, ಭೂಮಿ 2 ಭಾಗ ಆಗಿತ್ತು. ಅದನ್ನು ನೋಡಿ ಅಲ್ಲಿ ಅಗಿ ತೊಡಗಿದ್ರು. ಅಂದ್ರೆ ಆ ಭೂಮಿಯನ್ನು ತೋಡಕತ್ತಿದ್ರಲ್ಲಿ ಒಂದು ಸ್ವಲ್ಪ ಇಬ್ಬಾಗ ಆಗಿತ್ತು, ಅಂದರೆ 2 ಭಾಗ ಆಗಿತ್ತು ಅದು ಭೂಮಿ. ಅಲ್ಲಿ ತೋಡಕ್ಕೆ ಶುರು ಮಾಡಿದರು. ಈಗ ಅವರು ಅಗಿತಾ ಏನು ಮಾಡಿದರು, ಪಾತಾಳ ಪರ್ಯಂತ ಅಗದ್ರು. ಅದನ್ನು ಪಾತಾಳ ಪರ್ಯಂತ ಅಗದ್ರು. ಪಾತಾಳದಲ್ಲಿ ಅದು ಕುದುರೆ ಐತಲ್ಲ, ಅದು ತಿರುಗ್ತಾ ಇತ್ತು. ಅದನ್ನು ಕಂಡ್ರು ಅವರು. ಪಾತಾಳದಲ್ಲಿ ಕುದುರೆ ತಿರುಗ್ತಿತ್ತು. ಇವರೇನು ಬಿಟ್ಟದ್ದು ಕುದುರೆ ಇತ್ತಲ್ಲ, ಅದು ಪಾತಾಳದಲ್ಲಿ ತಿರುಗ್ತಾ ಇತ್ತು. ಅದನ್ನು ಕಂಡ್ರು. ಮತ್ತು ಇಲ್ಲಿ ಅಲ್ಲಿಗೆ ಹೋದ್ರವರು. ಅದ್ರ ಜೊತೆಗೆ ಸೂರ್ಯನಂತ ಪ್ರಕಾಶಮಾನವಾಗಿರುವಂಥ, ಸೂರ್ಯ ಹೆಂಗೆ ಪ್ರಕಾಶತೆಯಿಂದ ಕೂಡ್ಯಾನ ಆ ರೀತಿ ಕೂಡಿದಂಥ ಒಬ್ಬ ಮನುಷ್ಯ, ತಪೋನಿಷ್ಠನಾದಂಥ ಕಪಿಲನ ಋಷಿಮುನಿಗಳನ್ನು ಕಂಡ್ರವರು. ಅಲ್ಲಿ ಹೋಗಿ ತಪೋನಿಷ್ಠದಲ್ಲಿ ಕೂಡಿದಂಥ ಕಪಿಲನ್ನು ಕಂಡ್ರವರು. ತಪಸ್ಸು ಮಾಡ್ತಿದ್ದಾತ ಅವರು. ಯಾಕಂದ್ರೆ ಮತ್ತೆ ಇನ್ನು ಹೆಂಗಾದ್ರೂ ಮಾಡಿ ಕುದುರೆನ ಹಿಡ್ಕೊಂಬರ್ಬೇಕಂತೇಳಿ ಅದಕ್ಕಾಗಿ ಮುಂದೆ ಹೋದ್ರು. ಎಲ್ಲರೂ ಪಟ 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 ಮುಂದೆ ಹೋದ್ರು, ಕುದುರೆನ ಹಿಡಿಬೇಕಂತೇಳಿ. ಆದ್ರೆ ಅಲ್ಲೇ ತಪಸ್ಸು ಮಾಡ್ತಾ ಇದ್ನಲ್ಲ ಕಪಿಲ್ ಮಹರ್ಷಿಗಳಲ್ಲಿ ತಪಸ್ಸು ಮಾಡ್ತಾಯಿದ್ರು. ಸಿಟ್ಟು ಬಂತು, ಭಾಳ ಸಿಟ್ಟು ಬಂತು. ಯಾಕಂದ್ರೆ 60,000 ಜನ ಅಲ್ಲಿ ಗದ್ದಲ ಮಾಡೋಕ್ಕೆ ಶುರು ಮಾಡಿದರು. ಗದ್ದಲ ಮಾಡ್ತಾಯಿದ್ರು, ಹಿಡೀರಿ ಅಂತೇಳಿ. ಆ ಥರ ಹೋಗ್ಬೇಕಾದಾಗಿರೋ ತಪೋನಿಷ್ಠರಾದಂಥ ಋಷಿಗಳಿಗೆ ಭಾಳ ಸಿಟ್ಟು ಬಂದು, ಭಾಳ ಕೋಪದಿಂದ ರೋಷಾವೇಶನಾಗಿ ಕಣ್ಣು ನೋಡ್ರಿ ಕೆಂಪಗಾಗಿಬಿಟ್ವು. ಕಣ್ಣಿಗೆ ತೆಗೆದ್ರು, ಕೆಂಪಾಗಿಬಿಟ್ಟಿತ್ತು. ಅವ್ರು ಹೇಳ್ತಾರೆ, ಮಂದ ಬುದ್ಧಿಯಿಂದ ಕೂಡಿದಂಥ ನೀವು ಮತ್ತು ಗರ್ವದಿಂದ ಕೂಡಿದಂಥ ಸಗರ ಪುತ್ರರ ಮೇಲೆ ಏನು ಮಾಡಿದ್ರು ಅವರು, ತಪಸ್ಸಿನ ತೇಜಸ್ಸನ್ನು ಬಿಟ್ಟರು ನೋಡ್ರಿ. ಆತ ಮಾಡಿದ್ನಲ್ಲ ತಪಸ್ಸಿನ ಒಂದು ತೇಜಸ್ಸು ಇರ್ತದೆ. ತಪಸ್ಸು ಮಾಡೋದು, ಯಾಕಂದರೆ ತಪಸ್ಸು ಅಲ್ಲಿ ಕೂಡ ಅದರ ಕೆಲವೊಂದು ಸಿದ್ಧಿಗಳು ಇರ್ತಾವೆ, ಅದರದ್ದು ಫಲಗಳೂ ಇರ್ತಾವೆ, ಇಲ್ಲ ಅಂತಿಲ್ಲ. ಅದೇ ರಮಣ ಮಹರ್ಷಿಗಳು ಹಾಗೇನೆ. ಯಾಕಂದ್ರೆ ಅರುಣಾಚಲಕ್ಕೆ ಹೋಗಿ ಅವ್ರು ತಪಸ್ಸು ಮಾಡಬೇಕಾದಾಗ ಒಂದು ಗವಿಯಲ್ಲಿ ಕೂತ್ಕೊಂಡ್ರಂತ ತಪಸ್ಸು ಮಾಡೋಕೆ. ಎಷ್ಟೋ ದಿವಸ ತಪಸ್ಸು ಮಾಡಿದ್ರಂತ. ಈ ಕೈಗೆ ಹುಳಗಳು, ಮೈಗೆಲ್ಲ ಸಣ್ಣ ಪಕ್ಷಿಗಳು ಅವೆಲ್ಲ ಕಡ್ದದ್ದು, ಹುಳಗಳು ಕಡ್ದದ್ದು ಅರ್ಧ ತಿಂದಿದ್ದು ಒಂದು ಶರೀರವನ್ನು. ಆದರೆ ಅವ್ರಿಗೆ ಪರಿವೇ ಇರಲಿಲ್ಲ. ಎಷ್ಟೋ ದಿವಸ ಕೂತ್ಕೊಂಡು ಅವ್ರು ಹೊರಗೆ ಬರಬೇಕಾದಾಗ ದನಕಾಯಿ ಹುಡುಗರು ಇದ್ರಂತಲ್ಲಿ. ಒಂದು ದನಕಾಯಿ ಹುಡುಗ ಇತ್ತಂತ. ಪಟ್ನ ಕಣ್ಣಿಗೆ ಅದು ಅವರ ಕಣ್ಣಿನ ತೇಜಸ್ಸು ಹೆಂಗಿತ್ತಂತಂದ್ರೆ ಆ ಹುಡುಗನ ನೋಡಿದ ತಕ್ಷಣ ಆ ಹುಡುಗನೇ ಮೂರ್ಛೆ ಹೋಗಿತ್ತಂತ. ಅಷ್ಟೊಂದು ತೇಜಸ್ಸು ಅವ್ರ ಕಣ್ಣಲ್ಲಿ ಇರ್ತದೆ. ಅಷ್ಟೊಂದು ಪ್ರಕಾಶಮಾನವುಳ್ಳಂಥವನ್ನ ಒಂದು ಕಪಿಲ ತಪಸ್ಸು ಮಾಡ್ತಿದ್ನಲ್ಲ. ಇವ್ರನ್ನೆಲ್ಲ ನೋಡಿದ ಕೋಪದಿಂದ ಅವ್ರನ್ನ ನೋಡ್ದ. ಅವ್ರ ಮೇಲೆ ನೋಡಿಬಿಟ್ಟು ನನ್ನ ತಪಸ್ಸಿಗೆ ಭಂಗ ಮಾಡಿದ್ರು ಅನ್ನುವಂಥ ಭಾವದಲ್ಲಿ ಆ ತಪಸ್ಸಿನ ಒಂದು ತೇಜಸ್ಸನ್ನು ಬಿಟ್ಬಿಟ್ಟ. ಅದರಿಂದ 60,000 ಸಗರ ಪುತ್ರರು ಒಂದೇ ಸಲಕ ಸುಟ್ಟು ಹೋದ್ರು. ಸಿಟ್ಟಿನಿಂದ ನೋಡಿದ್ರು ಅವರು. ಅಷ್ಟು ಇರ್ತದೆ ಗುರುವಿನ ಬೆಲ್ಲು, ಅಷ್ಟು ಇರ್ತದೆ. ಅದಕ್ಕೆ ನೀನಿಟ್ಟ ನೆಲವೇ ಸುಕ್ಷೇತ್ರ. ಆತ ಒಲಿದು ಹಿಡದೇ ಇದ್ದ ಜಾಗ ದಗ ಉರಿತದೆ. ಮತ್ತು ಹಂಗೈತದ ಗುರು. ಅಂದರೆ ಸಾಮಾನ್ಯವಾಗಿ ನಮ್ಗೆ ಕಣ್ಣಿಗೆ ಮನುಷ್ಯರ ಥರ ಕಾಣ್ಬೋದು, ಅದನ್ನ ಬಳಿ ಎಲ್ಲ ಶಕ್ತಿ ಇರ್ತಾವ್ರಿ. ಯಾರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಮತ್ತು ಎಲ್ಲ ಗುರುಗಳು ಅಂತ ಅಂದ್ಕೊಳಂಗಿಲ್ಲ. ಆ ಗುರುನ ಇವರಂತ ನಮ್ಮ, ಯಾಕಂದ್ರೆ ಭಾಳಷ್ಟು ಗುರುಗಳಾಗಿಬಿಟ್ಟಿದ್ದಾರೆ. ಅಂಥ ಗುರುಗಳಲ್ಲ. ಶ್ರೋತ್ರಿಯ ನಡೆ ನುಡಿ ಇರಬೇಕು, ಆ ದಾರಿಯಲ್ಲಿ ಇರಬೇಕು. ಅಂಥ ಒಂದು ತತ್ವವನ್ನು ಬಲ್ಲಂಥ ಸದ್ಗುರುಗಳು ಇರಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಅದಕ್ಕೆ ಹೇಳ್ತಾರೆ, ಅವರು ಒಲಿದು ಪಾದವನ್ನಿಟ್ಟ ನೆಲ ಸುಕ್ಷೇತ್ರ ಆಗಿಬಿಡ್ತದೆ. ಮತ್ತು ಅವರು ಒಲಿದು ಪಾದ ಹಿಡದೇ ಇದ್ದಾಗ ಅವ್ರ ಕೋಪದಿಂದ ಇಟ್ಟಂಥ ನೆಲ ಏನಾಗ್ತದ, ದಗ ಉರಿತದೆ. ಹಂಗೆ ಅದಕ್ಕೆ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಅಂತ ಹೇಳ್ತಾರೆ. ಅವರ ಒಂದು ಕರುಣೆಯ ನೋಟ ಅದು ಬೀರಿತಂದ್ರೆ ಪಾವನ ಆಗಿಬಿಡ್ತದೆ ಎಲ್ಲನೂ. ಉರಿಗಣ್ಣಿಗೆ ಒಳಗಾಗಬಾರ್ದು, ಕೋಪಕ್ಕೆ ಒಳಗಾಗಬಾರ್ದು. ಸದ್ಗುರುವಿನ ಕೋಪಕ್ಕೆ ಒಳಗಾದ್ರೆ ಬಹಳ ಕಷ್ಟ. ಯಾಕಂದರೆ ಅದು ಯಾರಿಂದನೂ ನಿವಾರಣೆ ಮಾಡೋಕ್ಕೆ ಬರೋಂಗಿಲ್ಲ. ಒಂದು ದೇವತೆಗಳಿಂದ ಕೂಡ ವಿಮೋಚನೆ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಮುನಿದರೆ ಗುರು ಕಾಯುವನು. ಪರಮಾತ್ಮ ಏನಾರ ಮುನಿದಂದ್ರೆ ಗುರು ಕಾಯ್ತಾನೆ, ಅದನ್ನು ಬಚಾವ್ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ವಿಮೋಚನೆ ಮಾಡುವಂಥ ಶಕ್ತಿ ಗುರುವಿಗೈತೆ.
ಅದರ ಗುರು ಮುನಿದರೆ ಹರಕಾಯನು. ಗುರು ಮುಂದದ ಏನಾರ ಅಂದನು ಅಂತಂದ್ರೆ ಅದು ಸಾಧ್ಯ ಇಲ್ಲ, ಅದು ಅನುಭವಿಸ್ಲೇಬೇಕಾಗ್ತದೆ. ಅದಕ್ಕೆ ಗುರುವಿನ ಬಳಿ ಭಯ ಭಕ್ತಿ ಇರಬೇಕು. ನಾವು ಹೆಂಗೆ ಬೇಕಂಗೆ ವರ್ತನೆ ಮಾಡ್ತೀನಿ ಅನ್ನಂಗಿರಂಗಿಲ್ಲ. ಅದಕ್ಕೆ ಇಂಥ ಒಂದು ತೇಜಸ್ಸಿನಿಂದ 60,000 ಜನರಿಗೆ ನೋಡಿದ 60,000 ಜನ ಸಗರನ ಪುತ್ರ ಎಲ್ಲ ಸುಟ್ಟು ಭಸ್ಮ ಆಗಿಬಿಟ್ರು. ಆ ಥರ ಅಂತೂ ಆಗಿಲ್ಲಲ್ಲ ನಿನಗೆ. ಮತ್ತೆ ಹೇಳ್ತಾರೆ ಕಾರ್ತ್ಯ ವೀರ್ಯನಿಗಾದ ನಾಶವನು ಅಂತ ಹೇಳ್ತಾರೆ. ಈ ಕಾರ್ತ್ಯ ವೀರ ಇದೇನ ರಾಜ ಆಯ್ತ. ಒಂದು ಕಾಲದಲ್ಲಿ ಸೈನ್ಯವನ್ನು ತಕ್ಕೊಂಡು ಅರಣ್ಯದಲ್ಲಿ ಭೇಟಿಗೆ ಹೋಗಿದ್ದಿತ್ತ. ಯಾರು? ಕಾರ್ತ್ಯವೀರ್ಯ. ಈತ ಏನು ಮಾಡಿದ, ಎಲ್ಲ ಸೈನ್ಯವನ್ನು ತೊಗೊಂಡು ಕಾಡಿಗೆ ಹೋಗಿದ್ದ. ಆ ಕಾಲದಾಗ ಸಾಯಂಕಾಲ ಆಗಿತ್ತು. ಅದರ ಸಮೀಪದಲ್ಲಿ ಜಮದಗ್ನಿ ಆಶ್ರಮ ಇತ್ತು. ಜಮದಗ್ನಿ ಆಶ್ರಮ ಅಲ್ಲಿತ್ತು ನೋಡ್ರಿ, ಕಾಡಿನಲ್ಲಿತ್ತು. ಈತ ಏನು ಮಾಡಿದೆ, ಕಾರ್ತ್ಯವೀರ್ಯ ಎಲ್ಲ ಸೈನಿಕರು ಕರ್ಕೊಂಡು ಆತ ಕಾಡಿಗೆ ಹೋಗಿದ್ದ. ಅದನ್ನು ನೋಡಿ ಮತ್ತು ಆಶ್ರಮಕ್ಕೆ ಬಂದ. ಸಮೀಪದಲ್ಲಿ ಜಮದಗ್ನಿ ಆಶ್ರಮ ಇತ್ತು, ಅದಕ್ಕೆ ಬಂದ ಋಷಿ. ಯಾಕಂದ್ರೆ ದೇಶವನ್ನು ಆಳ್ತಕ್ಕಂಥ ರಾಜ ಬಂದಿದ್ದಾನಂತೇಳಿ ಋಷಿ ಭಾಳಷ್ಟು ಪ್ರೀತಿಯಿಂದ ಬರಮಾಡಿಕೊಂಡ. ಒಬ್ಬ ಋಷಿ ರಾಜ್ಯವನ್ನು ಆಳ್ತಕ್ಕಂಥ ಒಬ್ಬ ರಾಜ ಬಂದಾನಂದ್ರೆ ಭಾಳ ಪ್ರೀತಿಯಿಂದ ಅದನ್ನು ಬರಮಾಡಿಕೊಂಡು ತನ್ನ ಮನೆಯಲ್ಲಿರ್ತಕ್ಕಂತಹ ಈ ಕಾಮಧೇನುವನ್ನು ಕರೆದ. ತನ್ನ ಮನೆಯಾಗ ಏನಿತ್ತು ಅದಕ್ಕೆ ಜಮದಗ್ನಿ ಹತ್ರ ಕಾಮಧೇನು ಇತ್ತು. ಅದನ್ನು ಕರೆದುಬಿಟ್ಟು ರಾಜನಿಗೆ ಅದೇನಂದ್ರೆ ರಾಜನಿಂದ ಸಮೇತವಾಗಿ ಏನು ಮಾಡಿದ, ಸಕಲ ಸೈನಿಕರಿಗೆಲ್ಲ ಸಾಕಾಗುವಷ್ಟು ಉತ್ತಮ ಭೋಜನವನ್ನು ರೆಡಿ ಮಾಡು ಅಂತ ಆತ ಹೇಳಿದ. ಅಂದ್ರೆ ಇಷ್ಟು ಜನ ಸೈನಿಕರು ಬಂದಾರ, ಒಳ್ಳೊಳ್ಳೆ ರೀತಿಯಿಂದ ಊಟ ಇರಲಿ, ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಇರಲಿ ಅಂತ ಕಾಮಧೇನುವಿಗೆ ಆತ ಆಜ್ಞೆ ಹೇಳ್ದ. ಕಾಮಧೇನು ತಕ್ಷಣದಲ್ಲಿ ಎಲ್ಲ ಭೋಜನವನ್ನು ರೆಡಿ ಮಾಡಿಬಿಡ್ತು. ಆವಾಗ ಸೈನಿಕರು ಮತ್ತು ರಾಜನು ಸೈನಿಕರು ಭಾಳಷ್ಟು ಚೆನ್ನಾಗಿ ಊಟ ಮಾಡಿದ್ರು. ಅವರು ಚೆಂದಿತ್ತು ಊಟ. ಅದಕ್ಕೆ ಭಾಳಷ್ಟು ಖುಷಿನೂ ಆದರು. ಆಗ ರಾಜ ಹೇಳ್ತಾನೆ, ಇದೇನು ಆಶ್ಚರ್ಯ, ಇಷ್ಟೆಲ್ಲ ಸೈನಿಕರು ತೊಗೊಂಡು ನಾನು ಬಂದಿದ್ದೀನಿ, ಇಂಥ ಉತ್ತಮವಾದಂಥ ಇಷ್ಟು ರುಚಿಕರವಾದಂಥ ಊಟವನ್ನು ಇದು ಕೊಡಬೇಕಾದ್ರೆ, ಅರೆಗಳಿಗೆ ತಕ್ಷಣದಲ್ಲಿ ಸ್ವಲ್ಪ ಸಮಯದಲ್ಲಿ ಇಷ್ಟು ಕೊಡಬೇಕಾದ್ರೆ ಇವ್ರ ಹತ್ರ ಏನಿರ್ಬೋದು ಅಂತ ಯೋಚನೆ ಮಾಡಿದೆ ಕಾರ್ತ್ಯವೀರ್ಯ. ಅದಕ್ಕೆ ಆತ ಭಾಳಷ್ಟು ಯೋಚನೆ ಮಾಡಿ ಋಷಿಗಳಿಗೆ ಕೇಳ್ತಾರೆ, ಜಮದಗ್ನಿ ಕೇಳ್ತಾರಪ್ಪ, ಸತ್ಯಶೀಲನಾದ ಮುನಿ. ಯಾಕಂದ್ರೆ ಆತ ಭಾಳ ಸತ್ಯವಾಗಿ ಮಾತಾಡ್ತಾ ಇರ್ತಾನೆ, ಯಾವುದು ಸುಳ್ಳು ಹೇಳ್ತಿರಂಗಿಲ್ಲ, ಆ ರೀತಿಯಲ್ಲಿ ಇರ್ತಾನೆ. ಅದಕ್ಕೆ ಆತ ಹೇಳ್ತಾನೆ, ನಿಮ್ಗೆ ಇಷ್ಟೆಲ್ಲ ಹೆಂಗಾಯಿತು, ಇಷ್ಟು ಟೈಮ್ನಲ್ಲಿ ನಮ್ಗೆ ಇಷ್ಟೊಂದು ಭೋಜನವನ್ನು ಹಾಕಿದೆಲ್ಲ ಹೆಂಗಾಯಿತು ಅಂತ ಋಷಿಗಳಿಗೆ ಕೇಳಿದಾಗ ಆತ ಹೇಳ್ದ, ನಮ್ಮಲ್ಲಿ ಕಾಮಧೇನು ಆದ, ಇದು ನಮ್ಮಲ್ಲಿ ಐತೆ, ಇದು ಅದಕ್ಕೆ ಹಿಂಗೆಲ್ಲ ಆಗ್ಯದ ಅಂತ ಹೇಳ್ದ. ಹೆಂಗಾದ್ರೂ ಮಾಡಿ ಇದನ್ನು ತೊಗೋಬೇಕು ಅನ್ನುವಂಥದ್ದು ಮತ್ತು ದುರಾಸೆ ಹುಟ್ಟಿಬಿಡ್ತು ಕಾರ್ತ್ಯವೀರ್ಯನಿಗೆ. ಅದಕ್ಕೆ ಇದು ಕೇಳ್ದಾತ, ನಮ್ಗೆ ಕಾಮಧೇನು ಕೊಡ್ತೀಯೇನು ಅಂತ ಕೇಳಿದ. ಅದು ಬಂದ್ರೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ದತ್ತ. ಅದು ಬಂತಂದ್ರೆ ನೀವು ಕರ್ಕೊಂಡು ಹೋಗ್ರಿ ಅಂತ ಹೇಳಿದೆ ಜಮದಗ್ನಿ. ಆ ರಾಜ ಏನು ಮಾಡ್ತಾರೆ, ಅದನ್ನು ತೊಗೊಂಡು ಹೋಗೋದಕ್ಕಾಗಿ ಭಾಳಷ್ಟು ಪ್ರಯತ್ನ ಪಟ್ಟ, ಅದು ಹೋಗಲಿಲ್ಲ. ಅದು ಪ್ರಯತ್ನ ಪಟ್ಟರೂ ಸಹ ಅದಕ್ಕೆ ಮುಂದೆ ಒಂದು ಹೆಜ್ಜೆ ಇಡಲಿಲ್ಲ ನೋಡ್ರಿ. ಅದು ಹೋಗ್ಬೇಕಂತ ಮುಂದೆ ಒಂದು ಚೂರು ಹೆಜ್ಜೆ ಇಡಲಿಲ್ಲ. ಆ ಋಷಿಯನ್ನು ಬಿಟ್ಟು ಹೋಗಲೇ ಇಲ್ಲ ಅದು ಕಾಮಧೇನು. ಅಂದ್ರೆ ಋಷಿಯನ್ನು ಬಿಟ್ಟು ಅದು ಬರಂಗಿಲ್ಲ ಅಂತ ತಿಳ್ಕೊಂಡು ದುಷ್ಟ ಬುದ್ಧಿ ಉಳ್ಳಂಥ ಯಾಕಂತಂದ್ರೆ ಈ ದುಷ್ಟ ಬುದ್ಧಿಯಿಂದ ಕೂಡಿದಂಥ ಈ ಕಾರ್ತ್ಯವೀರ್ಯ ಏನು ಮಾಡಿದ, ಈ ಋಷಿ ಇಲ್ಲದೆ ಈತ ಬರೋದೇ, ಇದು ಕಾಮಧೇನು ಬರೋದೇ ಇಲ್ಲ ಅಂತ ತಿಳ್ಕೊಂಡು ಕೆಟ್ಟ ದೃಷ್ಟಿ ಉಳ್ಳಂಥವನಾದಂಥ ಕಾರ್ತ್ಯವೀರ್ಯ ಏನು ಮಾಡ್ದ, ಆ ಋಷಿ ಮಸ್ತಕವನ್ನು ಜಮದಗ್ನಿ ತಲೆಯನ್ನು ಕಟ್ ಮಾಡಿದ ನೋಡ್ರಿ. ಕತ್ತರಿಸಿ ಕಾಮಧೇನುವಿನ ಕೊರಳಿಗೆ ಕಟ್ಟಿದ. ಯಾಕಂದರೆ ಈತ ಇದ್ರೇ ಅದು ಕಾಮಧೇನು ಮುಂದಕ್ಕೆ ಬರ್ತದಂತ ಕಾರ್ಯದಿಂದ. ಯಾಕಂದ್ರೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಆತ ಮಾಡಿ ಇಲ್ಲ ಈತನ ಜಮದಗ್ನಿ ಮಸ್ತಕವನ್ನು ಕಡ್ದಾಗ ಮತ್ತು ಅದನ್ನು ಕಾಮಧೇನು ಕೊರಳಲ್ಲಿ ಕಟ್ಟಿದ್ರೆ ಇದು ಬರ್ತದಂತ ಹೇಳ್ಬಿಟ್ಟು ಅದೇ ರೀತಿ ಮಾಡಿ ಅದು ಆಕಾಶ ಮಾರ್ಗವಾಗಿ ಓಡುತ್ತಾ ನೋಡ್ರಿ. ಅದೇನಾಯಿತು, ಕತ್ತರಿಸಿ ಋಷಿಯ ಒಂದು ಮಸ್ತಕವನ್ನು ಕಡಿದು ತಲೆಯನ್ನು ಕಟ್ ಮಾಡಿ ಕಾಮಧೇನು ಕೊರಳಿಗೆ ಕಟ್ತಾನೆ. ಇನ್ನು ಬರ್ತದೆ ಹೆಂಗು ಅಂತ ತಿಳ್ಕೊಂಡಿರ್ತಾನೆ. ಅದೇನು ಮಾಡ್ತದ ಕಾಮಧೇನು, ಅದು ಸೀದಾ ಆಕಾಶ ಮಾರ್ಗದಿಂದ ಹೋಗಿ ಓದ್ತಾ ಇರ್ತಾನಲ್ಲ, ಯಾರು ಪರಶುರಾಮ ಓದುವಂಥ ಪರಶುರಾಮನಲ್ಲಿ ಬಂದುಬಿಡ್ತದೆ ಕಾಮಧೇನು. ಮಗನ ಹತ್ರ ಬಂತದು, ಜಮದಗ್ನಿ ಮಗನ ಹತ್ರ ಬಂದುಬಿಡ್ತು. ಆವಾಗ ಭಾಳಷ್ಟು ಏನಾಗ್ತದೆ, ಭಾಳ ವಿಚಿತ್ರ ಅನ್ನಿಸ್ತದೆ ಅದಕ್ಕೆ. ಭಾಳ ವಿಚಿತ್ರ ಅನಿಸಿ ಪರಶುರಾಮ ಕಾಮಧೇನು ಕೊರಳಿದ್ದ ತಂದೆಯ ಮುಖವನ್ನು ಕಂಡು ಭಾಳಷ್ಟು ಅದಕ್ಕೆ ನೋವಾಗ್ತದೆ, ದುಃಖ ಆಗ್ತದೆ.
ಅದಕ್ಕೆ ಕಾಮಧೇನುವಿಂದ ಎಲ್ಲವನ್ನು ಸವಿಸ್ತರವಾಗಿ ತಿಳ್ಕೊಂಡು ಭಾಳಷ್ಟು ಕೋಪ ಯುಕ್ತನಾದ ಹಾಗೆ ಮತ್ತು ಇಹಲೋಕಕ್ಕೆ ಬಂದು ಕಾರ್ತ್ಯವೀರ್ಯನನ್ನು ಏನಂದ್ರೆ ಫುಲ್ ನಾಶಗೊಳಿಸಿಬಿಡ್ತಾನೆ ಪರಶುರಾಮ. ಈ ರೀತಿ ಅವರು ಕಷ್ಟಪಟ್ಟಿದ್ದಾರೆ, ಈ ರೀತಿಯಾಗಿ ಅವರು ನಾಶ ಹೊಂದಿದ ಅಂತನ್ನುವಂಥದ್ದು. ಈ ಕಷ್ಟ ಅಂತೂ ನಿನಗಾಗಿಲ್ಲ. ಮತ್ತು ಇನ್ನೂ ಒಂದು ಹೇಳ್ತಾರೆ, ಅತಿ ಬಲ ಪಾಂಡವರಿಗೆ ಅದ ಅಳಲು ನೋಡಲು. ಅಂದ್ರೆ ಪಾಂಡವರು ಅದು ಅವರು ಅಣ್ಣತಮ್ಮರು ಇರ್ತಾರಲ್ಲ, ಯಾರು ಕೌರವರು, ಅವರುಗಳಿಂದ ಹೊಡೆದಾಡಿ ಈ ರಾಜ್ಯದ ಭಂಡಾರ ಎಲ್ಲವನ್ನು ಜೂಜಾಡಿಬಿಟ್ರು ಪಾಂಡವರು. ಅವ್ರ ಜೊತೆ ಜೂಜಾಡಿ, ಅದೆಲ್ಲರಿಗೂ ಗೊತ್ತಿರ್ತದೆ, ನಿಮಗೆಲ್ಲರಿಗೂ ಗೊತ್ತಿರ್ತದೆ. ಎಲ್ಲವನ್ನು ಕಬಳಿಸ್ಕೊಂಡ್ಬಿಡ್ತಾರೆ ಕೌರವರು. ಅವ್ರಿಗೆ ಸೋತು ದೇಶವನ್ನು ಬಿಡ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ. ಎಲ್ಲ ಕಡೆಗೂ ತಿರುಗಾಡಿ ಕೊನೆಗೆ ಭಿಕ್ಷೆ ಬೇಡ್ತಾರೆ ನೋಡ್ರಿ. ಕೈಯಲ್ಲಿ ಭಿಕ್ಷೆ ಪಾತ್ರೆಯನ್ನು ಹಿಡ್ಕೊಂಡು ಮನೆ ತಿರುಗಾಡಿ ಭಿಕ್ಷೆಯನ್ನು ಬೇಡುವಂಥ ಪರಿಸ್ಥಿತಿ ಬಂತು ಪಾಂಡವರಿಗೆ. ಹಾಗಂತೂ ಆಗಿಲ್ಲ ನಿನಗೆ. ಭಿಕ್ಷೆ ಬೇಡಿ ಜೀವಿಸುವಂಥ ಒಂದು ಸ್ಥಿತಿ ಕೂಡ ಅವ್ರಿಗೆ ಬಂತು ಅಂತ ಇಲ್ಲಿ ಕೂಡ ಹೇಳ್ತಾರೆ. ಅದಕ್ಕೆ ಭಾಳಷ್ಟು ಒಂದು ವಿಚಾರ ಹೇಳ್ತಾರೆ ನೋಡ್ರಿ. ಇಂಥವ್ರಿಗೆ ಬಿಟ್ಟಿಲ್ಲ ಅಂದ್ರೆ ಮತ್ತು ನಮಗೇನ್ರಿ ಅಂತ ಕುಂದ್ರಬೇಡ್ರಿ ಅಂತಾರೆ. ಮತ್ತು ಅವ್ರಿಗೆ ಕಷ್ಟ ಆಗ್ಯದ, ಆದ್ರೆ ನಮಗಷ್ಟೇ ಕಷ್ಟ ಬಂದಂತ ತಿಳ್ಕೊಬೇಡ್ರಿ. ಹಿಂದಲವ್ರಿಗೆ ಇಟ್ಟಿಟ್ಟು ಕಷ್ಟ ಬಂದದ್ದು ನೋಡ್ರಿ, ಆದ್ರೆ ಅವರಿಗೆ ಅಷ್ಟು ಕಷ್ಟ ಬಂತು ಮತ್ತು ನಮಗೆ ಬರದೇ ಇರ್ತದೇನ್ರಿ, ಮತ್ತು ಹೆಂಗೆ ಮಾಡೋದು ಅಂತ ಹಂಗೂ ಕುಂದ್ರಬೇಡ್ರಿ. ಅದಕ್ಕೂ ಅವರು ಉತ್ತರ ಹೇಳ್ತಾರೆ, ಅದಕ್ಕೂ ಒಂದು ದಾರಿ ತೋರಿಸ್ತಾರೆ ಮಹಾತ್ಮರು. ಅದಕ್ಕೆ ಆವಾಗ ಹೇಳ್ತಾರೆ, ಇದು ಭಾಳಷ್ಟು ಮುಖ್ಯ ಮನುಷ್ಯನಿಗೆ. ನಿಜವಾದ ವಿದ್ಯೆ ಅಂದರೆ ಇದು ರೀ. ಅದಕ್ಕೆ ಇಂಥ ವಿದ್ಯೆ ಪಡ್ಕೊಳ್ಬೇಕಾದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಬರೋಂಗಿಲ್ಲ. ಅದಕ್ಕೆ ಪುಣ್ಯ ಅಂತ ಹೇಳುವಂಥದ್ದು. ನಾವು ಬರೀ ಮತ್ತು 3-4 ವಿದ್ಯೆಗಳನ್ನು ಡಿಗ್ರಿಗಳನ್ನು ತೆಗಿತೀವಿ, ಆದ್ರೆ ಒಂದು ಚೂರು ಜೀವನ ಮಾಡೋ ಒಂದು ಮೌಲ್ಯಯುತವಾದಂಥ ಅಂಶಗಳು ಅದರಲ್ಲಿ ಇರೋದೇ ಇಲ್ಲ. ಅದನ್ನು ನಾವು 3 ವರ್ಷ 4 ವರ್ಷದಿಂದ ಮಕ್ಕಳಿಗೆ 25 ವರ್ಷ ತನಕ ನಾವು ಓದಿಸ್ತೀವಿ. 3-4 ಡಿಗ್ರಿ ತೊಗೊಂಡಾರಂತ ಹೇಳ್ತೀವಿ, ಆದ್ರೆ ಒಂದು ಚೂರು ಒಂದು ಕಷ್ಟ ಬಂದರೂ ಸಹನೆ ಮಾಡ್ಕೊಳ್ಳುವಂಥದ್ದು ಇರೋಂಗಿಲ್ಲ. ಒಂದು ಸುಖ ಬಂದರೆ ಯಾವ ರೀತಿ ತೊಗೊಳ್ಬೇಕು ಅನ್ನುವಂಥದ್ದು ಇರೋಂಗಿಲ್ಲ. ಜೀವನ ನರಕ ಮಾಡ್ಕೊಂಡ್ಬಿಡ್ತಾರೆ ಕೆಲವು ಸಲ. ಅದಕ್ಕೆ ಮಹಾತ್ಮರ ವಾಕ್ಯಗಳು ನೋಡ್ರಿ, ಇದು ನಿಜವಾದ ವಿದ್ಯೆ. ಇದು ಲೌಕಿಕದಲ್ಲಿ ಹೆಂಗಿರಬೇಕು, ಪರಮಾರ್ಥದಲ್ಲಿ ಹೆಂಗಿರಬೇಕು, ಮನುಷ್ಯನ ಜನ್ಮ ಸಾರ್ಥಕತೆ ಹೆಂಗೆ ಮಾಡ್ಕೊಳ್ಬೇಕು, ಎರಡನ್ನು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಜಾಣ್ರಿ ಯಾರು ಅಂತಂದ್ರೆ ಏನು ಒಂದು 4-5 ಡಿಗ್ರಿ ಅಂಥದ್ದು ಓದಿ ಜಗ್ಗಿ ರೊಕ್ಕ ಮಾಡಿಕೊಂಡು ಕುಂತು ದೊಡ್ಡ ಬಿಲ್ಡಿಂಗ್ ಮನೆ, ಯಾವ ಬಿಲ್ಡಿಂಗ್ ಮನೆ ಮಾಡಿದ್ರೆ ನೀನು ಇಲ್ಲೇ ಬಿಟ್ಟು ಹೋಗೋದೆ, ಹೌದಾ? ದೊಡ್ಡ ಬಿಲ್ಡಿಂಗ್ ಮಾಡಿ ಆಯಿತು, ಒಂದು 4 ಮಕ್ಕಳನ್ನು ಹಡಿದು ಒಂದು 4-5 ಗಾಡಿ ತೊಗೊಂಡು ಜುಮ್ಮಂತ ಶರೀರ ಚಂದ ಇರ್ಬೇಕಾದಾಗ ಒಂದಿಟ್ಟು ತಿರುಗಾಡಿದ್ರೆ ಆಯ್ತು, ಸಾರ್ಥಕ ಇರೋ ಜೀವನ ಅಂತಂದು ಬಿಡ್ತಾರೆ ಅಜ್ಞಾನಿಗಳು. ಮುಗೀತು ಜೀವನ ಅಷ್ಟಕ್ಕೆ. ತಂದೆ ತಾಯಿ ಮದುವೆ ಮಾಡ್ತಾರೆ, ಒಂದು 4 ಮಕ್ಕಳನ್ನ ಮಾಡ್ಕೋತಾರೆ, ಒಂದು ದೊಡ್ಡ ಮನೆ ಕಾಡ್ತಾರೆ, ಒಂದು ಗಾಡಿ ತಂದ್ರೆ ಜಮ್ಮಂತ ತಿರುಗಾಡ್ತಾರೆ, ಒಂದಿಷ್ಟು ಮೊಮ್ಮಕ್ಕಳನ್ನ ಕಾಡ್ತಾರೆ, ಮುಗೀತು ಜೀವನ, ಮುಗೀತು. ಇತ್ತಂದು ಸಾರ್ಥಕ ಆಯಿತು ಜೀವನ. ಅಜ್ಞಾನಿಗಳ ಲೆಕ್ಕ. ಮಹಾತ್ಮರು ಇದಕ್ಕೆ ಒಪ್ಪಂಗಿಲ್ಲ. ಏನು ಮಾಡಿದೋ ನೀನು? ಪ್ರಾಣಿ ಪಕ್ಷಿಗಳು ಜೀವನ ಮಾಡ್ತಾವೆ ನಿನ್ನಂಗೆ. ಅವಕ್ಕೂ ಆಸೆ ಐತೆ, ಅವಕ್ಕೂ ಆಹಾರ, ನಿದ್ರೆ, ಭಯ, ಮೈಥುನಂಚ ಅವಕ್ಕೂ ಆಸೆಗಳದಾವೆ. ನೀನೇನು ಭಾರಿ ಮಾಡಿದಿ? 4 ಮಕ್ಕಳು ಆಡ್ದಗಳನ್ನ ಆಯ್ತು ಅನ್ನೆಂತ. ಒಂದು ದೊಡ್ಡ ಮನೆ ಕಡೆ ಅವ್ನು ಕಟ್ತಾವೆ ನೋಡು, ಗೂಡು ನೋಡು, ಅದು ಎಷ್ಟು ಚಂದ ಕಟ್ತಾವೆ. ಒಂದೊಂದು ಎಳಿ ಹಿಡ್ಕೊಂಡು ಒಂದೊಂದು ಹುಲ್ಲು ಕಡ್ಡಿಗಳನ್ನು ಹಿಡ್ಕೊಂಡು ಮನೆ ಎಂಥ ಚಂದನೇ ಐತದೆ. ಯಾವ ಇಂಜಿನಿಯರ್ ಮಾಡ್ಯಾನ್ರಿ ಅದನ್ನು? ಅದಕ್ಕೂ ಸಾಮಾನ್ಯ ಜ್ಞಾನ ಐತೆ. ನೀನೇ ಭಾರಿ ದೊಡ್ಡ ಮನೆ ಕಡೆ ಸಾರ್ಥಕ ಅಂತ ಅಂತೀಯೇನು? ಇಲ್ಲಲ್ಲ, ಅದು ಇದಕ್ಕಿಂತ ದೊಡ್ಡ ಕೆಲಸ ಐತೆ. ಅದನ್ನೇ ಬಿಟ್ಟರೆ ನಿನಗೆ ಏನು ಸಾರ್ಥಕ ಜೀವನ ಅಂತಾರೇನು? ಭಾಳ ನಷ್ಟದ ಜೀವನ ಅಂತಾರೆ. ಅನರ್ಥವಾಗಿ ಹಾಳು ಮಾಡ್ಕೊಂಡಿಯಲ್ಲೋ ದಿವಸಗಳು ಅಂತಾರೆ. ನಾವು ತಿಳ್ಕೊಂಡು ಒಂದು 4 ಡಿಗ್ರಿ ಓದಿ ಒಂದು ದೊಡ್ಡ ಆಫೀಸರ್ ಆಗಿ ರಿಟೈರ್ಮೆಂಟ್ ಆದ್ರೆ ಮುಗಿತಪ್ಪ ನಮ್ಮ ಜೀವನವೇ ಭಾರಿ ದೊಡ್ಡ ಸಾರ್ಥಕ ಮಾಡ್ಕೋದು. ಯಾವ ಸಾರ್ಥಕನೂ ಅಲ್ಲ. ಅದರಲ್ಲಿ ನಷ್ಟ ಮಾಡ್ಕೊಂಡಿದ್ದೀವಿ, ದಿವಸಗಳನ್ನು ವ್ಯರ್ಥವಾಗಿ ಹಾಳು ಮಾಡ್ಕೊಂಡಿದ್ದೀವಿ. 60 ವರ್ಷ ನಾವು ಬರ್ತ್ಡೇ ಅಂತೀವಿ. ಯಾಕ್ರಿ ಬರ್ತ್ಡೇ ಮಾಡೋದು? ಕೆಟ್ಟು ಹೋಗಿಬಿಟ್ಟ ಅಷ್ಟು ದಿವಸಗಳನ್ನು ಕಳೆದುಬಿಟ್ಟಿವಿ. ನಾಯಿ ನರಿ ಹಂಗೆ ದಿವಸಗಳನ್ನೆಲ್ಲ ಕಳೆದು ಬಿಟ್ಟಿದ್ದೀವಿ. ಮತ್ತೆ 60 ವರ್ಷ ಮುಗೀತು. ಇನ್ನು ಎಷ್ಟಿರ್ತದೆ ಮುಂದೆ? ಸ್ವಲ್ಪ ದಿವಸಗಳಿರ್ತಾವ. ಏನು ಕಂಡು ಏನು ತಿಳ್ಕೊಂಡೆ ನೀನು? ಅಲ್ಲಿ ತನ ವ್ಯರ್ಥವಾಗಿ ಕಳೆದುಬಿಟ್ಟು ಇನ್ನು ನಾ ತಿಳ್ಕೊಳ್ಬೇಕು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನಿದ್ರೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತ ಹೇಳ್ತಾರಪ್ಪ. ನಿದ್ರೆನೇ ಬರ್ತಾ ಇಲ್ಲ ನನಗೆ. ಸುಮ್ಮನೆ ಹಂಗೆ ಇಷ್ಟು ದಿವಸ ಕಾಲ ಕಳೆದು ಬಿಟ್ಟಿದ್ದೀನಿ, ಉಳಿದದ್ದು ಸ್ವಲ್ಪ ದಿವಸ ಅದಾವ. ಯಾವಾಗ ನನ್ನನ್ನು ನಾ ತಿಳ್ಕೊಳ್ಳಿ? ಭವಬಂಧನದಿಂದ ಯಾವಾಗ ಪಾರಾಗಲಿ? ಮಹಾತ್ಮರು ಇಂಥದನ್ನು ಮಾಡ್ಕೊಂಡು ಗೆದ್ದು ಬಿಟ್ಟರೆ ನಾ ಯಾವಾಗ ಪಾರಾಗಲಿ ಅನ್ನೋದು ಚಿಂತೆ ಬೇಡವೇನ್ರಿ ಅಂತಾರೆ ಮಹಾತ್ಮರು. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ. ಮುಕ್ತಿ
ಮತ್ತು ಇದನ್ನು ಪಡ್ಕೊಳ್ಳೋದು ನೀನು ಏನು ಮಾಡಿದ್ರೆ ನೀನು ದೊಡ್ಡ ಶಾಣೆ ಅಂತಾರೆ ನಿನಗೆ, ದಡ್ಡ ಅಂತಾರೆ, ದಡ್ಡ. ಏಸು ವರ್ಷ ಬದುಕಿದ್ರೇನು? ಪ್ರಾಣಿ ಪಕ್ಷಿಗಳನ್ನ ಕಾಗಿ ಗೂಗಿಗಳು ಬದುಕ್ತಾವ ನಿನ್ನಂಗೆ. ಏನು ದೊಡ್ಡ ಸಾಧನೆ ಮಾಡಿದೇನೆ ನೀನು? ಅದಕ್ಕೆ ನೀ ಏನೇ ಮಾಡಿದ್ರು ಕೂಡ ಸುಮ್ಮನೆ ಕಾಲ ಕಳೆದಂಗೆ ನೀನು. ಮಹಾತ್ಮರು ಹೇಳ್ತಾರೆ, ನೀ ಏನು ಕೆಲಸ ಮಾಡಿದ್ರು ಕೂಡ ನೀನೇ ದೊಡ್ಡ ಸಾರ್ಥಕ ಕೆಲಸ ಮಾಡಿಲ್ಲ. ನಿನ್ನ ಪ್ರಾಣಿ ಪಕ್ಷಿಗಳು ಜೀವನ ಮಾಡಕತ್ತೇವೆ ಇಲ್ಲಿ. ನೀ ಯಾವ ರೀತಿ ಕಳೆದ್ರೆ ದೊಡ್ಡ ಸಾರ್ಥಕ ಜೀವನ ಅಲ್ಲದು. ಯಾವಾಗ ಯಾವಾಗ ಸಾರ್ಥಕ ಜೀವನ ಆಗ್ತದಂದ್ರೆ ಮುಕ್ತಿಯನ್ನು ಪಡಿಬೇಕನ್ನುವಂಥ ಆಸೆ ನಿನ್ನ ಬಳಿ ಉತ್ಪತ್ತಿ ಆದಾಗ ಅವಾಗ ಸಾರ್ಥಕ ಜೀವನ ಆಗ್ತದೆ. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತ. ಏನು ರೀ ನಿಜಗೊಂಡ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೆ ಅಂದ್ರೆ ನಾವು ದೊಡ್ಡ ಅಧಿಕಾರಿಯಾಗಿ ರೊಕ್ಕ ರೂಪಾಯಿ ಜಮಾಯಿಸೀವಿ, ಎಲ್ಲಟು ಗಳಿಸೀವಿ, ಮತ್ತು ಸುಮ್ಮನೆ ಏನ್ರಿ ನಮಗೆ ಇಷ್ಟು ಜೀವನ ಹಿಂಗೆ ಬಂದೀವಿ ನಾವು. ಇವ್ರು ನೋಡಿದ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೆ ಅಂತ ಹೇಳಕತ್ತಾರಲ್ರಿ. ಇವ್ರಿಗೇನು ತೆಲಿಗಿನ ಕೆಟ್ಟದನ್ನ ಅನ್ಬೋದು, ಕಡೆಕಿದ್ದವ್ರು ಹಂಗೆ ಅಂತಾರೆ. ಅವ್ರಿಗೇನು ಗೊತ್ತದ? ಅವರಿಗೆ ಸಾಧು ಸಂತರಿಗೆಲ್ಲ ಹೆಂಡ್ತಿ ಮಕ್ಕಳನ್ನ ಬಿಟ್ಟಿರ್ತಾರೆ, ಸನ್ಯಾಸಿ ಆಗಿರ್ತಾರೆ, ಅದಕ್ಕೆ ಅವ್ರಿಗೆ ಮಾತಾಡ್ತಾರೆ. ನಾವೇನು ಬೇಕಾದಷ್ಟು ಸಾಧನೆ ಮಾಡೀವಿ ಅಂತಾರೆ. ನಿನ್ನ ಸಾಧನೆ ಒಯ್ದು ಆ ಕಡೆ ಇಡೋ ಅಂತಾರೆ ಮಹಾತ್ಮರು. ಯಾವ ಸಾಧನೆ ಮಾಡಿಯೋ ನೀನು? ಯಾವಾಗ ಅದಕ್ಕೆ ಮಹಾತ್ಮರು ಒಂದು ವಿಚಾರ ಹೇಳ್ತಾರೆ. ಏನು ಹೇಳ್ತಾರ? ಜಾಣನು ಲೌಕಿಕ ಪರಮಾರ್ಥ ಎರಡನ್ನೂ ಮಾಡದೆ ಕೂಡಿ ನಡೆಸುತ್ತೀಹೆ ನಿಂತು ಅಂತ ಹೇಳ್ಯಾರ ಅವರು. ಅದಕ್ಕೆ ಜಾಣ ಅನ್ಬೇಕಂದಾರ ಅವರು. ಸಂಸಾರ ಬಿಟ್ಕೇಸಿ ಮತ್ತು ಇದನ್ನು ಮಾಡಂತೂ ಹೇಳಿಲ್ಲ ಅವರು. ಮತ್ತು ಹಂಗನ್ನು ತಿಳ್ಕೊಬಾರ್ದು. ಇಲ್ಲರಿ ಸಂಸಾರ ಹೆಂಡ್ತಿ ಮಕ್ಕಳನ್ನ ಎಲ್ಲ ಬಿಡ್ಬೇಕು, ರೊಕ್ಕ ರೂಪಾಯಿ ಗಳಿಸೋದನ್ನು ಬಿಡ್ಬೇಕು, ಎಲ್ಲ ಬಿಡಬೇಕು, ಮತ್ತು ಇದನ್ನು ಕೇಳ್ಕೊಂತ ಕುಂದಿರ್ಬೇಕಂತ ಹಂಗಲ್ಲದು. ಸಂಸಾರನೂ ಮಾಡು, ಅದ್ರ ಜೊತೆಗೆ ಪಾರಮಾರ್ಥವನ್ನು ಮಾಡು. ನಾನು ಯಾರಿದ್ದೀನಂತ ತಿಳ್ಕೊ. ಇದು ಸಾರ್ಥಕ ಜೀವನ ಆಗ್ತದ. ಜ್ಞಾನವನ್ನು ಪಡ್ಕೊ. ಇದು ಸಾರ್ಥಕವಾದಂಥ ಜೀವನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಒಂದು ಹಿಡ್ತಾ ಹೇಳ್ತಾರೆ. ಎದರಲ್ಲಿ ಟೈಮೂ ಆಗಿಬಿಡ್ತು ನೋಡ್ರಿ. ಅದಕ್ಕೆ ಮನುಷ್ಯನಿಗೆ ಸುಖ ಆಗಬೇಕಾಗಿತ್ತಂದ್ರೆ ನಾವು ಏನು ಮಾಡ್ಬೇಕ್ರಿ? ಮತ್ತು ಇವರಿಗೂ ಇಷ್ಟು ಕಷ್ಟ ಬಂದಾವಂತೀರಿ, ನಮಗೂ ಕಷ್ಟ ಬರ್ತಾವ. ಅವರಿಗೂ ಕಷ್ಟ ಬಿಟ್ಟಿಲ್ಲ ಅಂತೀರಿ, ನಮಗೂ ಕಷ್ಟ ಬಿಟ್ಟಿಲ್ಲ. ಮತ್ತು ಇದೇ ಕಷ್ಟದಾಗ ನಾವು ಕುದ್ಕೊಂತ ಹೋಗ್ಬೇಕೇನ್ರಿ? ಮತ್ತು ಇದ್ರಾಗ ಸಾಯ್ಬೇಕೇನ್ರಿ? ಮತ್ತು ಅವರು ಸತ್ತಾರ, ಇದ್ರಾಗೆ ಹೋಗ್ಯಾರ, ಮತ್ತು ನಾವು ಹಂಗೆ ಹೋಗ್ಬೇಕೇನ್ರಿ? ಅಂದ್ರೆ ಹಂಗೇನು ಹೋಗೋದು ಬೇಡಪ್ಪ. ಒಂದು ಹಿಡ್ತಾ ಐತಿ ಇದ್ರಾಗ. ಆ ಪ್ರಕಾರ ನಡ್ಕೊಂಡೆ ಅಂದ್ರೆ ನಿನ್ನಷ್ಟು ಹತ್ತು ಸುಖಿನೇ ಯಾರಿಲ್ಲ ಅಂತಾರೆ ಅವರು. ಆ ಸುಖ ಯಾವುದು? ಸುಖ ಆಗ್ಬೇಕಾದ್ರೆ ನಾವು ಏನು ಮಾಡಬೇಕು? ಎಲ್ಲ ದುಃಖ ಇರ್ತದೆ ಮನುಷ್ಯನಿಗೆ. ದುಃಖನೂ ಅದ, ಸುಖನೂ ಅದ, ಎಲ್ಲನೂ ಅದ. ನಿನಗೆ ಒಬ್ಬತ್ತಿಗೆ ಬಂದಿಲ್ಲ. ಮನುಷ್ಯ ಅಂದಮೇಲೆ ಎರಡನ್ನು ಒತ್ಕೊಂಡು ಬಂದದಕ್ಕೆ ಮನುಷ್ಯ ಆಗಿ ಬಂದಿದ್ದೀನಿ ನೀನು. ಎರಡೂ ಇರ್ತಾವೆ. ಆದ್ರೆ ಅದ್ರ ಜೊತೆಗೆ ಅದನ್ನು ಆ ಭಾವ ನಿನಗೆ ಬರದೇ ಇದ್ದು ನೀ ಯಾವಾಗಲೂ ಆನಂದವಾಗಿ ಇರಬೇಕು, ಸುಖವಾಗಿ ಇರಬೇಕಂದ್ರೆ ಒಂದು ಕೆಲಸ ಅದು. ಏನು ಮಾಡಿದಾಗ ಅದು ನಿನಗೆ ಆನಂದ ಆಗ್ತದೆ. ಇವೆಲ್ಲವನ್ನು ಬಿಟ್ಟು ಅಂದ್ರೆ ಇವೇನಿದ್ರು ಕೂಡ ನಿನಗೆ ತಾಗಂಗಿಲ್ಲ. ಎಷ್ಟೇ ಕಷ್ಟ ಇದ್ದರೂ ಕೂಡ ನೀನು ತಾಗದೆ ನೀನು ಆನಂದವಾಗಿ ಇರಬೇಕು, ಸುಖವಾಗಿರ್ಬೇಕಂದ್ರೆ ಒಂದು ಮಾರ್ಗ ಐತೆ. ಯಾವುದರಿಂದ ಆಗ್ತದೆ ಅನ್ನುವಂಥದ್ದನ್ನು ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.